ಎವ್ರಿಬಡಿ ವಾಂಟ್ ಮ್ಯಾಜಿಕ್ ಟು ಹ್ಯಾಪನ್ ಇನ್ ದೇರ್ ಲೈಫ್ಸ್ ಬಟ್ ನೋಬಡಿ ಬಿಲೀವ್ಸ್ ಮ್ಯಾಜಿಕ್ ಅಂತ. ಪವಾಡ ಆಗಬೇಕು ನಮ್ಮ ಲೈಫಲ್ಲಿ ಅನ್ಕೋತೀವಿ, ಬಟ್ ಯಾರು ಕೂಡ ಪವಾಡ ನಂಬಲ್ಲ. ಫೋರ್ತ್ ಡೈಮೆನ್ಷನ್ಗೆ ನಾವು ಸರೆಂಡರ್ ಆದಾಗ ಎಲ್ಲವೂ ಆಗೋಕ್ಕೆ ಸಾಧ್ಯ ಆಗುತ್ತೆ. ಎವ್ರಿಥಿಂಗ್ ಕ್ಯಾನ್ ಹ್ಯಾಪನ್. ಯಾವುದನ್ನು ಅವಾಯ್ಡ್ ಮಾಡ್ತೀವೋ ಅದೇ ನಮ್ಮನ್ನು ಹಿಂಬಾಲಿಸ್ಕೊಂಡು ಬರುತ್ತಲ್ಲ, ಅದಕ್ಕೆ ಏನಾದರೂ ಕಾರಣ ಇದೆಯಾ? ವೇರ್ ದ ಫೋಕಸ್ ಗೋಸ್ ಎನರ್ಜಿ ಫ್ಲೋಸ್. ನಮ್ಮ ಫೋಕಸ್ಸು ಪರಿಣಿತಿ ಚೋಪ್ರಾ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರು, I don't want to get marry a politician ಅಂತ ಹೇಳಿ. I don't want to marry any politician. I don't want to marry any politician. ಇವತ್ತು ಅವ್ರ ಹಸ್ಬೆಂಡ್ ಯಾರು? ರಾಘವ್ ಚಡ್ಡಾ, MP. ಲಾ ಆಫ್ ಅಟ್ರಾಕ್ಷನ್ ಮೂಲಕ ನೀವೇನು ಅನ್ಕೊಂಡಿದ್ರೆ ಅದು ಆಗಬೇಕು ಅಂದರೆ ಏನಾದರೂ ಒಂದು ಟೆಕ್ನಿಕ್ಗಳಿರ್ಬೇಕಲ್ವಾ? ಯಾವಾಗ ನನ್ನ ಲೈಫಲ್ಲಿ ಏನಿದೆ ಅಂತ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತೀನಿ, ಏನಿಲ್ಲ ಅನ್ನೋದ್ರ ಕಡೆ ನಿಮ್ಮ ಗಮನನೇ ಬರಲ್ಲ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಮೈಸೂರಿನಿಂದ ಬಂದಿರುವಂಥ ರಮ್ಯಾ ಸುರೇಶ್ ಶೈವ ಅವರಿದ್ದಾರೆ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ರಮ್ಯಾ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ಮೈಸೂರಿನಲ್ಲಿ ಸ್ಥಾಪನೆ ಆಗಿರುವಂಥ ರಮ್ಯಾ ರೇಖಿ ಹಬ್ ಈ ಸಂಸ್ಥೆಯ ಸಂಸ್ಥಾಪಕರು. ಕಳೆದ 15 ವರ್ಷಗಳಿಂದ ಅದನ್ನು ನಡೆಸ್ಕೊಂಡು ಬರ್ತಾಯಿದ್ದಾರೆ. 7,000ಕ್ಕೂ ಹೆಚ್ಚು ಜನರಿಗೆ ಅವರು ರೇಖಿ ದೀಕ್ಷೆ ಕೊಟ್ಟಿದ್ದಾರೆ ಮತ್ತು 5,000ಕ್ಕೂ ಹೆಚ್ಚು ಜನರಿಗೆ ಕೌನ್ಸಿಲಿಂಗ್ ಮಾಡಿದ್ದಾರೆ ಮತ್ತು ಪೊಲೀಸ್ ಟ್ರೈನಿಂಗ್ ಸೆಂಟರ್ಗಳಲ್ಲಿ ಅವರು ಪೊಲೀಸ್ ಆಫೀಸರ್ಗೆ ಇಮೋಷ್ನಲ್ ಮಾಸ್ಟ್ರಿ ಬಗ್ಗೆ ಕ್ಲಾಸ್ಗಳನ್ನ ಮಾಡ್ತಾರೆ. ಅವರೊಬ್ಬ ಎನರ್ಜಿ ಥೆರಪಿಸ್ಟ್ ಮತ್ತು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಹಿಪ್ನೋಥೆರಪಿಸ್ಟ್ ಕೂಡ ಹೌದು. ಇವತ್ತಿನ ಎಪಿಸೋಡಲ್ಲಿ ನಾನು ಮಾತಾಡ್ಬೇಕು ಅಂದ್ಕೊಂಡಿರೋದು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಅಥವಾ ಮ್ಯಾನಿಫೆಸ್ಟೇಷನ್ ಬಗ್ಗೆ. ಲಾ ಆಫ್ ಅಟ್ರಾಕ್ಷನ್ ಅಥವಾ ಲಾ ಆಫ್ ಮ್ಯಾನಿಫೆಸ್ಟೇಷನ್ ಮೂಲಕ ಕೆಲವರು ತಮ್ಮ ಗುರಿಗಳನ್ನ ಸಾಧಿಸಿದ್ರೆ ಇನ್ನು ಕೆಲವರು ತಮ್ಮ ಗುರಿಗಳನ್ನು ಸಾಧಿಸೋಕ್ಕಾಗಲ್ಲ. ಸೊ ಹೀಗಾಗಿ ಇವರಿಬ್ಬರ ಮಧ್ಯೆ ಏನು ವ್ಯತ್ಯಾಸ? ಯಾಕೆ ಕೆಲವರಿಗೆ ಅದು ಮ್ಯಾನಿಫೆಸ್ಟ್ ಆಗುತ್ತೆ, ಇನ್ನು ಕೆಲವರಿಗೆ ಆಗಲ್ಲ ಅನ್ನೋದು ಪ್ರಶ್ನೆ. ಮ್ಯಾನಿಫೆಸ್ಟೇಷನ್ ತುಂಬ ಜನ ಅನ್ಕೋತಾರೆ ಇಟ್ಸ್ ಓವರ್ ನೈಟ್ ಪ್ರೋಸೆಸ್ ಅಂತ ಹೇಳಿ. ಅದು ತುಂಬ ಲಾಂಗ್ ಟೈಮಿಂದ ಪ್ರೊಸೆಸ್ ಆಗ್ತಾ ಇರುತ್ತೆ. ಓಕೆ, ನೀವು ಯಾರೇ ನಮ್ಮ ಚಾಂಪಿಯನ್ಸನ್ನು ನೋಡ್ಬೋದು. ಗುಕೇಶ್ ಚೆಸ್ ಚಾಂಪಿಯನ್ನ ನೋಡ್ಬೋದು. ಇತ್ತೀಚೆಗೆ ಹೆಸರು ಮಾಡ್ತಾ ಇರುವಂಥ ಅಂಡರ್ 19ನಲ್ಲಿ ಕ್ರಿಕೆಟಲ್ಲಿ ಹೆಸರು ಮಾಡಿರುವಂತಹ ಕ್ರಿಕೆಟರ್ನ ನೋಡ್ಬೋದು. ಅವ್ರದ್ದು ಲಾಂಗ್ ಪ್ರೋಸೆಸ್ ಇದೆ, ಆಲ್ಮೋಸ್ಟ್ 5 years 6 years 10 years. ಗುಕೇಶ್ ಅವ್ರನ್ನ ತಗೊಂಡ್ರೆ ನೀವು, ಅವರು ಸಣ್ಣ 8 years 10 years ಇದ್ದಾಗಲೇ ಅವ್ರನ್ನ ಕೇಳಿದ್ರು ಒಬ್ಬರ ಇಂಟರ್ವ್ಯೂರ್ನ, ಏನು ನಿಮ್ಮ ಏಮ್ ಅಥವಾ ಗೋಲ್ ಅಂತ ಕೇಳಿದ್ದಕ್ಕೆ ಐ ವಾಂಟ್ ಟು ಬಿ ಅ ಯಂಗೆಸ್ಟ್ ಚೆಸ್ ಚಾಂಪಿಯನ್ ಅಂತ ಹೇಳಿದ್ರು. ಅವ್ರು ಅದನ್ನ ಇತ್ತೀಚೆಗೆ ಲಾಸ್ಟ್ 2 years ಬ್ಯಾಕ್ ಮ್ಯಾನಿಫೆಸ್ಟ್ ಮಾಡಿದ್ದಾರೆ. ಸೊ ಜನರ ಒಂದು ಮಿಸ್ಕನ್ಸೆಪ್ಷನ್ ಅಥವಾ ಮಿತ್ ಅಂತ ಏನು ಹೇಳ್ಬೋದು ಅಂದರೆ, ನಾನು ಈಗ ಅಂದ್ಕೊಂಡ್ರೆ ಈಗ ಆಗೋಗುತ್ತೆ ಅಂತ. ಅದು ಸ್ವಲ್ಪ ಲಾಂಗ್ ಪ್ರೊಸೆಸ್ ಹಿಡಿಯುತ್ತೆ. ಓಕೆ, ಆ್ಯಂಡ್ ಎವ್ರಿ ಮಿನಿಟ್ ಪ್ರೊಸೆಸ್ ಆಗ್ತಾ ಇರುತ್ತೆ ಅದು. ಈಚ್ ಮೂಮೆಂಟ್, ಈಚ್ ಡೇ ನಮ್ಮ ಥಾಟ್ಸು, ನಮ್ಮ ವೈಬ್ರೇಷನ್ಸು ಫ್ರೀಕ್ವೆನ್ಸಿ ಅಂದಾಗ ತುಂಬ ಜನಕ್ಕೆ ಏನಿದು ಫ್ರೀಕ್ವೆನ್ಸಿ, ಏನಿದು ವೈಬ್ರೇಷನ್ ಅಂತ ಹೇಳಿ ಇನ್ನೂ ಅದು ಕನ್ಫ್ಯೂಷನಲ್ಲೇ ಇದೆ. ಫ್ರೀಕ್ವೆನ್ಸಿ ಆ್ಯಂಡ್ ವೈಬ್ರೇಷನ್ ಅಂತ ಬಂದರೆ ಇಟ್ಸ್ ಓನ್ಲಿ ಅವರ್ ಥಿಂಕಿಂಗ್, ನಮ್ಮ ಥಾಟ್, ನಮ್ಮ ಊರ್ಜಾ, ನಮ್ಮ ಎನರ್ಜಿ. ನೀವು ಏನಕ್ಕೆ ಎನರ್ಜಿ ಕೊಡ್ತಾ ಇದ್ದೀರಾ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಮ್ಯಾನಿಫೆಸ್ಟೇಷನ್ ಅಂತ ಬಂದರೆ ನಿಮಗೆ ಥಿಂಗ್ ಅಲ್ಲ, ಅದು ಮೆಟೀರಿಯಲ್ ಅಲ್ಲ. ನನಗೆ ಕಾರ್ ಬೇಕು, ನನಗೆ ಬೈಕ್ ಬೇಕು, ನನಗೆ ಮನೆ ಬೇಕು, ನನಗೆ ಜಾಬ್ ಬೇಕು, ಅದು ಅಲ್ಲ. ನೀವು ಯಾವ ಕಡೆ ಎನರ್ಜಿ ಆಗ್ತಾ ಇದ್ದೀರಾ, ಖುಷಿಯಿಂದ ಎನರ್ಜಿ ಆಗ್ತಿದ್ದೀರಾ, ದುಃಖದಿಂದ ಎನರ್ಜಿ ಆಗ್ತಿದ್ದೀರಾ, ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಭಯದಿಂದ ಎನರ್ಜಿ ಆಗ್ತಿದ್ದೀರಾ, ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಓಕೆ, ಸೊ ಮ್ಯಾನಿಫೆಸ್ಟೇಷನ್ ಈಸ್ ಓನ್ಲಿ ಅಬೌಟ್ ಯುವರ್ ಎಂಟೈರ್ ಎನರ್ಜಿ. ನಿಮ್ಮ ಎನರ್ಜಿ, ನಿಮ್ಮ ಊರ್ಜಾ, ನಿಮ್ಮ ಥಾಟ್ ಪ್ರೋಸೆಸ್ ಏನಿದೆ ಅದೇ ಮ್ಯಾನಿಫೆಸ್ಟ್ ಆಗೋದು. ಓಕೆ, ಇಲ್ಲಿ 3 layers ಬರುತ್ತೆ ಮ್ಯಾನಿಫೆಸ್ಟೇಷನಲ್ಲಿ. ಒಂದು ಸಮರ್ಪಿತ್. ಓಕೆ, ಸೆಕೆಂಡ್ ಒನ್ ಬಂದು ತತ್ಕ್ರಿಯಾ ಅಂತ, ಮೂರನೇದು ಬಂದು ಸಿದ್ಧಂ. ಓಕೆ, ಸಮರ್ಪಿತ. ಆ ಪ್ರೋಸೆಸ್ಗೆ ಯು ಶುಡ್ ಬಿ ಸರೆಂಡರ್. ನಾನು ಮಾಡ್ತಾ ಇರೋದು ಕರೆಕ್ಟಾಗಿದೆ, ನಾನು ಮಾಡ್ಕೊಂಡು ಹೋಗ್ತೀನಿ, ಡಿಸಿಪ್ಲಿನ್ಡ್ ವೇನಲ್ಲಿ ತಲೆ ಬಗ್ಗಿಸ್ಕೊಂಡು ಕೆಲಸ ಮಾಡ್ತಾ ಹೋಗು, ನಿನಗೆ ರಿಸಲ್ಟ್ ಬಂದೇ ಬರುತ್ತೆ ಅಂತ ಅನಾದಿ ಕಾಲದಿಂದನೂ ನಮ್ಗೆ ಹಿರಿಯರು ಹೇಳ್ತಾನೆ ಇದ್ದಾರೆ. ಸೆಕೆಂಡ್ ಒನ್ ಬಂದು ತತ್ಕ್ರಿಯಾ. ತತ್ಕ್ರಿಯಾ ಅಂದರೆ ನೀವು ಆ್ಯಕ್ಷನ್ ತೊಗೊಳಕ್ಕೆ ರೆಡಿ ಆಗಿರ್ಬೇಕು. ನಾನು ಕೂತ್ಕೊಂಡು ನಂಗೆ ಇದು ಬೇಕು ಅಂದರೆ ಬರಲ್ಲ ಅದು. ಅದಕ್ಕೆ ತಕ್ಕಂತೆ ನೀವು ಆ್ಯಕ್ಷನ್ಸನ್ನು ತಗೋಬೇಕಾಗತ್ತೆ. ಮೂರನೇದು ಬಂದು ಸಿದ್ಧಂ. ಯು ಶುಡ್ ಬಿ ರೆಡಿ. ಆ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋಕ್ಕೆ ರೆಡಿ ಇರಬೇಕು. ನಾವು ಯಾವಾಗ ನಮ್ಮನ್ನು ನಾವು ಬ್ಲಾಕ್ ಮಾಡ್ತೀವಿ, ಈ ಎನರ್ಜಿ ಬೇಡ, ನನಗೆ ಅದು ಬೇಡ, ಇದು ಬೇಡ, ಸೊ ಡೆಫಿನೆಟ್ಲಿ ಬರೋದು ರಿಟರ್ನ್ ಹೊಟ್ಟೋಗ್ಬಿಡುತ್ತೆ. ಓಕೆ, ಸೊ ಸ್ಟಾಪ್ ಬ್ಲಾಕಿಂಗ್ ಅಂತ ಹೇಳ್ತೀವಿ. ಆ್ಯಂಡ್ ಇಲ್ಲಿ ನಮ್ಮ ಪ್ರಪಂಚದಲ್ಲಿ ನಾವು ನೋಡೋದು 2 types ಆಫ್ ಪೀಪಲ್. 3D ಡೈಮೆನ್ಷನ್ ಅಂತ 4D ಡೈಮೆನ್ಷನ್. ಇವರಿಬ್ಬರು ಇರ್ತಾರೆ. 3D ಡೈಮೆನ್ಷನ್ ಆಲ್ವೇಸ್ ಪೀಪಲ್ ಲುಕಿಂಗ್ ಅಟ್ ಲಾಜಿಕ್, ಅನಾಲಜಿ, ಕ್ಯಾಲ್ಕುಲೇಷನ್.
ಅದು ಇದರಲ್ಲಿ ಮ್ಯಾನಿಫೆಸ್ಟೇಷನಲ್ಲಿ ವರ್ಕ್ ಆಗಲ್ಲ. ಯಾಕಂದರೆ ವೆನ್ ಯು ಪುಟ್ ಲಾಜಿಕ್, ಮ್ಯಾಜಿಕ್ ಡಸಂಟ್ ಹ್ಯಾಪನ್. ಓಕೆ, ಸೊ ಯು ಜಸ್ಟ್ ಲೀವ್ ಇಟ್ ಟು ಯೂನಿವರ್ಸ್ ಅಂತ ಹೇಳ್ತೀವಿ. ಅಂಥವ್ರು ನೀವು ಹೇಳಿದಾಗ ಕೆಲವ್ರಿಗಾಗತ್ತೆ ಕೆಲವ್ರಿಗಾಗಲ್ಲ ಅಂದ್ರಲ್ಲ, ಆಗದೇ ಇರೋರು ಈ 3D ಡೈಮೆನ್ಷನಲ್ಲಿ ಬರ್ತಾರೆ. ಅದು ಹೇಗೆ ಸಾಧ್ಯ? ಆ ಟೈಮ್ ಟ್ರಾವೆಲ್ ಹೆಂಗೆ ಸಾಧ್ಯ? ಓಕೆ, ಸೊ ಅವ್ರು ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂದರೆ ಹೇಗೆ ಸಾಧ್ಯ? ಆ ಲಾಜಿಕಲ್ಲಿ ಮ್ಯಾನಿಫೆಸ್ಟೇಷನ್ ಆಗಲ್ಲ. 4D ಡೈಮೆನ್ಷನ್ ಅವರು ಈ 3 ಲೇಯರ್ಸ್ಗೆ ಸಮರ್ಪಣೆ ಮಾಡ್ಕೊಬಿಟ್ಟಿರ್ತಾರೆ. ಓಕೆ, ಸಿದ್ಧಂ ತತ್ಕ್ರಿಯಾ ಸಮರ್ಪಿತ್. ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. 4D ಡೈಮೆನ್ಷನಲ್ಲಿ 4th ಡೈಮೆನ್ಷನ್ ಇಸ್ ಸರೆಂಡರ್ನೆಸ್. ಸೊ ಯಾವಾಗ ಆ ಥಾಟ್ ಪ್ರೊಸೆಸ್ 4th ಡೈಮೆನ್ಷನಲ್ಲಿ ವಿ ಸಿ ಅ ಹೈಯರ್ ಇಂಟೆಲಿಜೆನ್ಸ್, ನಾವು ಬ್ರಹ್ಮಾಂಡ ಅಂತ ಕರಿತೀವಿ ಅಲ್ವಾ, ಯೂನಿವರ್ಸ್ ಅಂತ ಕರಿತೀವಿ. ಅಂದರೆ ನಮಗಿಂತ ಮೀರಿದ ಏನೋ ಒಂದು ಶಕ್ತಿ ಇದೆ, ಅಲ್ಲಿಂದನೇ ಎಲ್ಲ ನಮಗೆ ಸಿಗೋದು. 4th ಡೈಮೆನ್ಷನ್ಗೆ ನಾವು ಸರೆಂಡರ್ ಆದಾಗ ಎಲ್ಲವೂ ಆಗೋಕ್ಕೆ ಸಾಧ್ಯ ಆಗುತ್ತೆ. ಎವ್ರಿಥಿಂಗ್ ಕ್ಯಾನ್ ಹ್ಯಾಪನ್. ಸೊ ಒಂದು ನನ್ನ ಫ್ರೆಂಡು ಒಂದು ಟ್ಯಾಗ್ಲೈನ್ ನೋಡಿದೆ, ಎವ್ರಿಬಡಿ ವಾಂಟ್ ಮ್ಯಾಜಿಕ್ ಟು ಹ್ಯಾಪನ್ ಇನ್ ದೇರ್ ಲೈಫ್ಸ್ ಬಟ್ ನೋ ಬಡಿ ಬಿಲೀವ್ಸ್ ಮ್ಯಾಜಿಕ್ ಅಂತ. ಹೌದು, ಪವಾಡ ಆಗಬೇಕು ನಮ್ಮ ಲೈಫಲ್ಲಿ ಅನ್ಕೋತೀವಿ, ಬಟ್ ಯಾರು ಕೂಡ ಪವಾಡ ನಂಬಲ್ಲ. ಹೌದು. ಸೊ ಹಂಗೆ ನಂಬಿಕೆನೇ ಇಲ್ಲ ಆಕ್ಚುಲಿ, ಅಲ್ವಾ? ನಂಬಿಕೆ ಬಿಲೀವೇ ಇಲ್ಲ ಅಂದಾಗ ಅದು ಹೇಗೆ ಆಗಕ್ಕೆ ಸಾಧ್ಯ? ಎಕ್ಸಾಕ್ಟ್ಲಿ. ಅದು ಒಂದು ಕತೆ ತುಂಬಾ ಜನರಿಗೆ ಗೊತ್ತಿರುವಂಥದ್ದು. ಒಬ್ಬ ವ್ಯಕ್ತಿ ಹೇಳ್ತಾನಂತೆ ನಾಳೆ ಮಳೆ ಬರುತ್ತೆ, ಒಬ್ಬ ಋಷಿ ಹೇಳ್ತಾನೆ. ಸೊ ನಾಳೆ ಸಂಜೆ ಎಲ್ಲರೂ ಇಲ್ಲಿ ಗ್ಯಾದರ್ ಆಗಿ ಮಳೆ ಬರುತ್ತೆ ಅಂತಂದಾಗ ಎಲ್ಲರೂ ಬರ್ತಾರೆ, ಆದ್ರೆ ಒಂದು ಮಗು ಮಾತ್ರ ಕೊಡೆ ಹಿಡ್ಕೊಂಡು ಬಂದಿರುತ್ತೆ. ಯಾಕೆಂದ್ರೆ ಮಳೆ ಬರುತ್ತೆ ಅಂತ ಅದಕ್ಕೆ ನಂಬಿಕೆ ಇರುತ್ತೆ, ಉಳಿದವರು ಯಾರು ಕೊಡೆ ತೊಗೊಂಡ್ಬಂದಿರಲ್ಲ. ಸೊ ಹಾಗೆ ನಂಬಿಕೆ ಅನ್ನೋದಿದೆಯಲ್ಲ ಅದು, ಮತ್ತು ಆ ನಂಬಿಕೆ ಅನ್ನೋದು ಲಾಜಿಕ್ ಬೇಸ್ಡ್ ನಂಬಿಕೆ ಅಲ್ಲ, ಅದು ಹಂಗಂತ ಇಲ್ಲಾಜಿಕಲ್ ನಂಬಿಕೆನೂ ಅಲ್ಲ. ಅದು ಇಟ್ಸ್ ಆಲ್ರೆಡಿ ಡನ್ ಅಂತ ನಾವು ಅದನ್ನ ಮಾಡ್ತಾ ಹೋಗ್ತೀವಿ. ಓಕೆ, ನಾವು ಹೇಳ್ಕೊಡೋದೇ ಹಾಗೆ. ವಾಟ್ ಎವರ್ ನಮ್ಮ ರೇಕಿನಲ್ಲೂ ವಿ ಡೂ ಟೀಚ್ ಲೈಕ್ ಯಾವಾಗಲೂ ಏನು ಬೇಕು ಅಂತ ಕೇಳಿ ಅಂತ ಹೇಳಿ. ಆಲ್ವೇಸ್ ಒನ್ಸ್ ಯು ಸ್ಟೆಪ್ ಇನ್ ಟು ದಿ ಸ್ಪಿರಿಚುಯಾಲಿಟಿ, ಮ್ಯಾನಿಫೆಸ್ಟೇಷನ್, ಲಾ ಆಫ್ ಅಟ್ರಾಕ್ಷನ್, ಇದಕ್ಕೆ ಬಂದಾಗ ನಮ್ಮ ಥಾಟ್ಸ್ ಯಾವಾಗಲೂ ನಮಗೆ ಬೇಕಾಗಿರೋ ಕಡೆ ಹೋಗಬೇಕು, ಬೇಡದೇ ಇರೋ ಕಡೆ ಅಲ್ಲ. ಯಾವಾಗ ಥಾಟ್ ಫೋಕಸ್ ಶಿಫ್ಟ್ ಆಗುತ್ತೆ, ಡೆಫಿನೆಟ್ಲಿ ಅನ್ವಾಂಟೆಡ್ ಥಿಂಗ್ಸೇ ಲೈಫ್ಗೆ ಬರೋ ಅಂಥದ್ದು. ಸೊ ಮ್ಯಾನಿಫೆಸ್ಟೇಷನ್ ಆಗಬೇಕು ಅಂದಾಗ ಯು ನೀಡ್ ಟು ಬಿಲೀವ್ ದಟ್ಸ್ ಆಲ್ರೆಡಿ ಹ್ಯಾಪನ್ಡ್, ಲೈಫಲ್ಲಿ ಆಲ್ರೆಡಿ ಆಗೋಗಿದೆ ಅಂತಲೇ ನಾವು ತಿಳಿದು ಅದ್ರ ಜೊತೆ ಹೋಗ್ತಾ ಇದ್ದಾಗ ಈ ಮ್ಯಾನಿಫೆಸ್ಟೇಷನ್, ಆ 4th ಡೈಮೆನ್ಷನ್ ಏನು ಹೇಳಿದ್ವಿ, ಇಂಟೆಲಿಜೆನ್ಸ್, ಓಕೆ, ಮತ್ತು ನಮ್ಮ ಹೈಯರ್ ಇಂಟೆಲಿಜೆನ್ಸ್, ಬ್ರಹ್ಮಾಂಡ, ಯೂನಿವರ್ಸ್ ಶಕ್ತಿ, ಜನ ನಾವು ದೇವರು ಅಂತಲೂ ಕರಿತೀವಿ. ಯಾಕಂದರೆ ಅದೊಂದು ಎನರ್ಜಿ ಅಲ್ವಾ. ದೇವರು ಅಂತ ನಾವು ಒಂದು ಹೆಸರು ತೆಗೆದಾಗ ಆ ಎನರ್ಜಿ ನಮಗೆ ಸಿಗುತ್ತೆ, ಎಲ್ಲವೂ ಹಾಗೇ ಆಗುತ್ತೆ. ಓಕೆ, ಮತ್ತು ಯಾವಾಗ ನಾವು ಒಂದು ಫಿಯರ್ ಮತ್ತು ಫೋಬಿಯಾಸ್ ಇದರಿಂದ ಪ್ಯಾನಿಕ್ ಮೋಡಿಂದ ನಾವು ಮ್ಯಾನಿಫೆಸ್ಟ್ ಮಾಡ್ತೀವಿ ಅಂದಾಗ ಅದು ಯಾವುದು ನಮ್ಮನ್ನು ರೀಚ್ ಆಗಲ್ಲ. ಓಕೆ, ಸೊ ಒನ್ಸ್ ಯು ಅಲೈನ್ ವಿತ್ ದ ಎನರ್ಜಿ, ಮ್ಯಾಜಿಕ್ ಹ್ಯಾಪನ್ಸ್. ಎಸ್, ಇದ್ರ ಜೊತೆಗೆ ಇನ್ನೊಂದು ಬರುವಂಥದ್ದು ನೆಕ್ಸ್ಟ್ ಸ್ಟೆಪ್ ಏನಂದರೆ, ಈಗ ನನ್ನ ಗೋಲ್ಗೋಸ್ಕರ, ನನ್ನ ಗುರಿಗೋಸ್ಕರ ನಾನು ಹಾರ್ಡ್ ವರ್ಕ್ ಮಾಡ್ತೀನಿ ಅನ್ನೋಂಥದ್ದು. ಓಕೆ, ಸೊ ನಾನು ಹಣಕ್ಕೋಸ್ಕರ ನಾನು ಹಾರ್ಡ್ ವರ್ಕ್ ಮಾಡ್ತೀನಿ ಅಂಥೇಳಿ. ಆದರೆ ಪ್ರತಿ ಸಲ ಹಾರ್ಡ್ ವರ್ಕ್ ಭಾಳಷ್ಟು ಜನರಿಗೆ ಹಣ ತಂದುಕೊಡಲ್ಲ, ಈಗ ನಮ್ಮಲ್ಲಿ ಫಲ ತಂದುಕೊಡಲ್ಲ. ಈಗ ನಮ್ಮಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡೋರು ಯಾರು ಅಂದರೆ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು, ಲೇಬರ್ಸ್ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ, ಅಥವಾ ಮ್ಯಾನ್ಯುವಲ್ ಕೆಲಸ ಮಾಡುವಂಥ ಹಾರ್ಡ್ ವರ್ಕ್ ಮಾಡ್ತಾರೆ. ಆದರೆ ಕಡಿಮೆ ಹಣ ಯಾರ ಹತ್ರ ಇರೋದು ಅವ್ರ ಹತ್ರನೇ ಇರೋದು. ಅಂದರೆ ಹಾರ್ಡ್ ವರ್ಕ್ ಅಂದರೆ ಬರೀ ಫಿಸಿಕಲ್ ಹಾರ್ಡ್ ವರ್ಕ್, ಮೇಲ್ನೋಟ ಕಾಣುವಂಥದ್ದು, ಮನೇಲಿ ಕೂತ್ಕೊಂಡು ಸ್ಟಡಿ ಮಾಡುವಂಥದ್ದು ಹಾರ್ಡ್ ವರ್ಕೆ. ಓಕೆ, ಅಭ್ಯಾಸ ಮಾಡುವಂಥದ್ದು, ತಪಸ್ಸು ಮಾಡುವಂಥದ್ದು, ಅದು ಕೂಡ ಹಾರ್ಡ್ ವರ್ಕೆ. ಬಟ್ ಎಲ್ಲ ಹಾರ್ಡ್ ವರ್ಕ್ಗಳು ನಿಮಗೆ ರಿಟರ್ನ್ಸ್ ತಂದುಕೊಡಲ್ಲ. ಹೌದು. ಹಾಗಾದರೆ ಪ್ರಶ್ನೆ ಇರೋದು, ಹಾರ್ಡ್ ವರ್ಕ್ಗೂ ಮತ್ತು ರಿಸಲ್ಟ್ಗೂ ಏನು ವಾಟ್ ಇಸ್ ಅ ಲಿಂಕ್? ಓಕೆ, ಸೊ ನಮ್ಮ ಸೊಸೈಟಿ, ನೀವು ಹೇಳ್ದಾಗೆ ಸೊಸೈಟಿನಲ್ಲಿ ಒಂದು ಬೌಂಡ್ರಿ ಹಾಕ್ಬಿಟ್ಟಿರ್ತಾರೆ. ಏನೋ ನಿಮ್ಮ ಅಪ್ಪಂಗಿಂತ ಜಾಸ್ತಿ ದುಡ್ದು ಬಿಡ್ತೀಯ ನೀನು, ಆ ಮೈಂಡ್ ಸೆಟ್ಟು ಮಕ್ಕಳಿಂದ ಅದನ್ನು ಬಿಲ್ಡ್ ಮಾಡಿಬಿಟ್ಟಿರ್ತಾರೆ. ಆ ಒಂದು ಭಯ ಇರ್ಬೋದು, ಲಿಮಿಟೆಡ್ ಬಿಲೀಫ್ ಅನ್ನೋದನ್ನು ಮೈಂಡ್ಗೆ ತುಂಬಿಟ್ಟಿರ್ತಾರೆ ಮಕ್ಕಳಿಂದಾನು. ಮತ್ತು ನೀನು ಇದಕ್ಕೆ ಅರ್ಹನಲ್ಲ ಅನ್ನೋದನ್ನು ತುಂಬಿಟ್ಟಿರ್ತಾರೆ. ಸೊ ದೇ ಕಾಂಟ್ ಡ್ರೀಮ್ ಬಿಗ್. ಆ ಟೈಮಲ್ಲಿ ಅವರು ಇದು ನಮ್ಮಂಥವ್ರಿಗಲ್ಲ, ಸಕ್ಸಸ್ ನಮ್ಮಂಥವ್ರಿಗಲ್ಲ ಅನ್ನೋದು ಮೈಂಡ್ ಸೆಟ್ಟಲ್ಲಿ ಬಿಲ್ಡ್ ಆಗಿಬಿಟ್ಟಿರುತ್ತೆ. ಓಕೆ, ಅಂಥ ಟೈಮಲ್ಲಿ ಡೆಫಿನೆಟ್ಲಿ ನೀವು ಹೇಳ್ತಾ ಇರೋ ಪ್ರಕಾರ ಹಾರ್ಡ್ ವರ್ಕ್ ಎಷ್ಟೇ ಮಾಡಿದ್ರೂ ರಿಸಲ್ಟ್ಸ್ ಬರಲ್ಲ. ಆ್ಯಂಡ್ ಎಲ್ಲದಕ್ಕೂ ಹಾರ್ಡ್ ವರ್ಕ್ ಅವಶ್ಯಕತೆ ಇಲ್ಲ. ಓಕೆ, ಮೈಂಡ್ ಸ್ಟೇಬಲ್ ಇಟ್ಕೊಂಡು ನೀವು ಮಾಡ್ತಾ ಇರೋಂಥ ಕೆಲಸನ ಮಾಡಿದಾಗ ಡೆಫಿನೆಟ್ಲಿ ಮ್ಯಾಜಿಕ್ಸ್ ಕ್ಯಾನ್ ಹ್ಯಾಪನ್. ಮ್ಯಾನಿಫೆಸ್ಟೇಷನ್ ಅದನ್ನೇ ತಂದ್ಕೊಡೋ ಅಂಥದ್ದು. ಓಕೆ, ಸೊ ನೀವು ಕೂತ್ಕೊಂಡು ನಿಮಗೆ ಬೇಕಾಗಿರೋದನ್ನು ಬ್ಲೂ ಪ್ರಿಂಟ್ ಹಾಕಿ ನೀವು ಮ್ಯಾನಿಫೆಸ್ಟ್ ಮಾಡಿದಾಗ, ಮತ್ತೆ ನಿಮ್ಮ ಕೆಲಸ ನೀವು ಮಾಡಿದಾಗ ಡೆಫಿನೆಟ್ಲಿ ಎಲ್ಲವೂ ನಿಮ್ಮ ಲೈಫ್ಗೆ ನೀವು ಇರೋ ಹತ್ರಕ್ಕೆ ಬರುವಂಥ ಚಾನ್ಸಸ್ ಖಂಡಿತ ಇದೆ. ಓಕೆ, ಆ ಥರ ಎಕ್ಸಾಂಪಲ್ಸ್ ನಮ್ಮ ರೇಕಿ ಪ್ರೋಗ್ರಾಮಲ್ಲೂ ತುಂಬ ನೋಡಿದ್ದೀವಿ. ಓಕೆ, ಮತ್ತು ನಮ್ಮ ಹತ್ರ ನಮ್ಮ ಜಸ್ಟ್ ವಿಡಿಯೋಸ್ ನೋಡಿ ಪ್ರಾಕ್ಟೀಸಸ್ ಮಾಡಿರೋರು ತುಂಬ ಜನ ಇದ್ದಾರೆ. ಓಕೆ, ಈಗ ಒಬ್ಬ ಬಿಸ್ನೆಸ್ ಪರ್ಸನ್ ಬರ್ತಾನೆ. ಬಿಸ್ನೆಸ್ ಪರ್ಸನ್ ಬಂದಾಗ ಈ ಜಸ್ಟ್ ಸೇ ಲೈಕ್, ನಾನು ತುಂಬ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ, ಆದರೂ ನನಗೇನು ರಿಟರ್ನ್ಸ್ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಮೇ ಬಿ ನಾನು ಆ ಬಿಸ್ನೆಸ್ಸಿಗೆ ಸೂಕ್ತ ಅಲ್ಲ,
ಆಲ್ರೆಡಿ ಇನ್ಬಿಲ್ಟಲ್ಲಿದೆ ನಾನು ಅದಕ್ಕೆ ಅರ್ಹನಲ್ಲ ಅಂತ. ಅದೇ ನಿಮ್ಮನ್ನೇ ನೀವು ನಂಬಿಲ್ಲ ಅಂದಾಗ ಬೇರೆಯವ್ರು ಹೇಗೆ ನಿಮ್ಮನ್ನು ನಂಬ್ತಾರೆ? Exactly. ಓಕೆ, ಸೊ ಆ ಒಂದು ಇಂಪ್ರಿಂಟನ್ನು ನಾವು ಆಚೆ ತೆಗಿಬೇಕಾಗತ್ತೆ. ಸೊ ಐ ಹ್ಯಾವ್ ಫೌಂಡ್ ಒನ್ ಟೆಕ್ನಿಕ್, ಇದು ನಮಗೆ ತುಂಬ ಹೆಲ್ಪ್ ಮಾಡುವಂಥದ್ದು. ನಾವು ನಮ್ಮ ಒಂದು ಥಾಟ್ಸಲ್ಲಿ ಪ್ರಿಸನರ್ ಆಗಿಬಿಟ್ಟಿರ್ತೀವಿ ಅದನ್ನು. ಸೊ ಐ ಗಿವ್ ಪರ್ಮಿಷನ್ ಟು ಮೈ ಸೆಲ್ಫ್ ಅನ್ನೋಂಥ ಲೆಟರನ್ನು ಬರೆಯೋ ಅಂಥದ್ದು. ಓಕೆ ಓಕೆ, ಸೊ ಯಾವಾಗ ನಾನು ಐ ಗಿವ್ ಪರ್ಮಿಷನ್ ಟು ರೇಸ್ ಮೈ ಸೆಲ್ಫ್, ಐ ಗಿವ್ ಪರ್ಮಿಷನ್ ಟು ಗ್ರೋ ಮೈ ಸೆಲ್ಫ್, ಐ ಗಿವ್ ಪರ್ಮಿಷನ್ ಟು ಗೆಟ್ ಸಕ್ಸಸ್ ಮೈ ಸೆಲ್ಫ್. ಈ ಥರ ನೀವು ಯಾವಾಗ ನಿಮ್ಗೆ ಏನು ಬೇಕು ಅದನ್ನು 21 ಟೈಮ್ಸ್ ಅಥವಾ 48 ಟೈಮ್ಸು 48 ಡೇಸ್ ಬರಿತಾ ಹೋಗ್ತೀರಾ, ನಿಮ್ಮ ಬ್ರೈನಲ್ಲಿ ಆ ಥಾಟ್ ಪ್ರೊಸೆಸ್ಸು ಚೇಂಜ್ ಆಗ್ತಾ ಹೋಗುತ್ತೆ. ಎಸ್, ಈವನ್ ಐ ಕ್ಯಾನ್ ಡೂ ದಿಸ್ ಅಂತ ಹೇಳಿ. ಸೊ ನಾನು ನನಗೆ ಪರ್ಮಿಷನ್ ಕೊಟ್ಟ ಮೇಲೆ ನಿಮ್ಮನ್ನು ಬ್ಲಾಕ್ ಮಾಡೋರು ಬೇರೆ ಯಾರೂ ಬರೋಕ್ಕಾಗಲ್ಲ. ಭಾಳ ಚೆನ್ನಾಗಿದೆ ಇದು. ನೋಡಿ ಏನು ಬರೀತಾರೆ ಅಂದರೆ, ದ ಪರ್ಮಿಷನ್ ಡಿಕ್ರಿ, ರಮ್ಯಾ ರೇಖಿ ಹಬ್. ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಾ ಇರುತ್ತೆ. ಬೈ ದ ಪವರ್ ಆಫ್ ಮೈ ಇಂಟೆನ್ಷನ್ ಆ್ಯಂಡ್ ದ ಯೂನಿವರ್ಸಲ್ ಎನರ್ಜಿ ಫ್ಲೋಯಿಂಗ್ ಥ್ರೂ ಮೀ, ಐ ಬ್ರೇಕ್ ದ ಚೈನ್ಸ್ ಆಫ್ ಹೆಸಿಟೇಷನ್. ಆನ್ ದಿಸ್ ಡೇ ಐ ಗೌರಿ ಶಕ್ಕಿ ಹಿಯರ್ ಬೈ ಗ್ರಾಂಟ್ ಮೈಸೆಲ್ಫ್ ಫುಲ್ ಆ್ಯಂಡ್ ಅನ್ಶೇಕಬಲ್ ಪರ್ಮಿಷನ್ ಟು ಡೂ ವಾಟ್. ನೀವು ಏನು ಅಂದ್ಕೊಂಡಿದ್ರೆ ಅದನ್ನು ಬರಿಬೇಕು. ಹೌದು, ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾ, ಮನಿ ಬೇಕಾ, ಎಲ್ಲದನ್ನು ಅಲ್ಲಿ ಬರಿತಾ ಹೋಗ್ಬೋದು. ಇದು ನಮ್ಮ ramyarekhihub.com/tools ಅನ್ನೋ ವೆಬ್ಸೈಟಲ್ಲಿ ನಿಮ್ಗೆ PDF ಫಾರ್ಮ್ಯಾಟಲ್ಲೂ ಸಿಗುತ್ತೆ. ಸೊ ಯು ಕ್ಯಾನ್ ಟೇಕ್ ಅ ಪ್ರಿಂಟ್ಔಟ್ ಮತ್ತು ನಿಮ್ಗೆ ಎಷ್ಟು ದಿನ ಬೇಕಾದರೂ ಅದನ್ನು ಪ್ರಾಕ್ಟೀಸ್ ಮಾಡ್ಬೋದು. ದಿಸ್ ಇಸ್ ಮೈ ಟ್ರೂತ್ ಆ್ಯಂಡ್ ಇಟ್ ಈಸ್ ಡನ್. ಸೊ ಸೀಲ್ಡ್ ವಿತ್ ಮೈ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿ ಕೆಳಗಡೆ ಸಿಗ್ನೇಚರ್ ಇದೆ. ಸೊ ಭಾಳ ಚೆನ್ನಾಗಿದೆ ಈ ವಿಷಯ. ಅಂತಂದರೆ ಮೊದಲು ಈಗ ನೋಡಿ, ಫಾರ್ ಎಕ್ಸಾಂಪಲ್ 100 ಕೋಟಿ ಗಳಿಸ್ಬೇಕು ಅಂತ ಆ ವ್ಯಕ್ತಿ ಅಂತ ಅಂದ್ಕೊಂಡಿದ್ದಾನೆ ಅಂದ್ಕೊಳ್ಳಿ. ಬಟ್ ಮನದ ಮೂಲೆಯಲ್ಲಿ ನಾನಂಥ ವ್ಯಕ್ತಿ 100 ಕೋಟಿ ಗಳಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಇದ್ದರೆ 100 ಕೋಟಿ ಬರೋದು ಹೆಂಗೆ ಸಾಧ್ಯ? ಖಂಡಿತ. ಸೊ ಹೀಗಾಗಿ ನಾನು 100 ಕೋಟಿ ಅಲ್ಲ, 1,00,000 ಕೋಟಿ ಕೂಡ ಅರ್ಹ. ನನ್ನ ಹತ್ರ ಅಷ್ಟು ಬುದ್ಧಿವಂತಿಕೆ ಇದೆ, ನಾನು ಅದಕ್ಕೆ ಎಲ್ಲ ರೀತಿಯಲ್ಲೂ ಅರ್ಹ ಅಂತ ನನ್ನ ಮನಸ್ಸಲ್ಲಿದ್ದರೆ ನಾನು ಅದನ್ನು ಅಟ್ರಾಕ್ಟ್ ಮಾಡೋಕ್ಕೆ ಸಾಧ್ಯ. ಹೌದು, ಐ ಆಮ್ ಅನ್ನೋದು ಅದೊಂದು ವಂಡರ್ಫುಲ್ ಆಬ್ಜೆಕ್ಟ್. ಅದು ಐ ಆಮ್ ಅನ್ನೋದು ಯಾವಾಗ ಬರುತ್ತೆ, ನೀವು ನ್ಯೂರೋ ಸೈನ್ಸಲ್ಲಿ ಅದು ಪ್ರೂವ್ ಆಗಿದೆ. ಐ ಆಮ್ ಗ್ರೇಟ್, ಐ ಆಮ್ ರಿಚ್ ಅಂತ ನೀವು ಯಾವಾಗ ನಿಮ್ಮ ಬ್ರೈನ್ಗೆ ಥಾಟ್ ಪ್ರೊಸೆಸ್ ಆಗ್ತಾ ಹೋಗ್ತೀರಾ, ನಿಮ್ಮಲ್ಲಿ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಆ ಬ್ರೈನ್ ಪ್ಯಾಟ್ರನ್ಸ್ ನಾನು ಅಲ್ಲ ಅನ್ನೋದು ನಾನು ಅನ್ನೋದಕ್ಕೆ ಕ್ರಿಯೇಟ್ ಆಗ್ತಾ ಬರುತ್ತೆ. ಸೊ ಅಲ್ಲಿ ನಿಮ್ಮ ಎನರ್ಜಿ ಶಿಫ್ಟ್ ಆಗುತ್ತೆ. ಯಾವಾಗ ನನ್ನ ಕೈಯಲ್ಲಿ ಆಗ್ತಿಲ್ಲ ಅನ್ನೋ ವ್ಯಕ್ತಿ ನಾನು ಮಾಡಬಲ್ಲೆ ಅಂತ ಹೇಳ್ತಾನೋ, ಬಿಕಾಸ್ ವೇರ್ ದ ಫೋಕಸ್ ಗೋಸ್ ಎನರ್ಜಿ ಫ್ಲೋಸ್. ನಮ್ಮ ಫೋಕಸ್ಸು ಬ್ಲೆಸ್ಸಿಂಗ್ಸ್ ಮೇಲೆ ಹೋದರೆ ಬ್ಲೆಸ್ಸಿಂಗ್ಸೇ ಸಿಗುತ್ತೆ, ಪ್ರಾಬ್ಲಮ್ಸ್ ಮೇಲೆ ಹೋದರೆ ಪ್ರಾಬ್ಲಮ್ಸೇ ಬರುತ್ತೆ. ಎಕ್ಸಾಕ್ಟ್ಲಿ. ನನಗಿದು ಭಾಳ ಸಲ ಆಗಿದೆ ಹಾಗೆ. ಸೊ ಇದು ಅಂತಂದರೆ ಒಂದು ಉದಾಹರಣೆ ಯಾವಾಗಲೂ ಕೊಡ್ತಿರ್ತೀನಿ. ನಾನು ಯಾವಾಗ ಹೋದರೂ ಕೂಡ ನನ್ನ ಕಾರಿಗೆ ಪಾರ್ಕಿಂಗ್ ಸಿಗುತ್ತೆ. ಹೌದು. ಇನ್ನೊಬ್ರು ಇದ್ದಾರೆ ನಮ್ಮ ಜೊತೆಗೆ, ಅವ್ರು ಯಾವಾಗಲೂ ಹೋದ್ರೂ ಪಾರ್ಕಿಂಗ್ ಸಿಗಲ್ಲ ಅಂತ ಹೇಳ್ತಾರೆ, ಅವ್ರಿಗೆ ಸಿಗೋದೇ ಇಲ್ಲ. ಹೌದು. ಸೊ ನಾನು ಎಲ್ಲಿ ಹೋಗಿದ್ರು ಕೂಡ ನಾನು ಭಾಳ ಸಲ ಅಬ್ಸರ್ವ್ ಮಾಡಿದ್ದೀನಿ, ನಾನು ಹೋಗ್ತಿದ್ದಂಗೆ ಒಬ್ಬ ವ್ಯಕ್ತಿ ಕಾರ್ ತೆಗಿತಾನೆ ಅಲ್ಲಿಂದ, ನನ್ನ ಸಲುವಾಗಿ ಕಾಯ್ತಿರ್ತಾನೆ ಅನ್ನೋ ಥರನೇ ಅಂದರೆ ಮ್ಯಾಜಿಕ್ ಅಲ್ಲ ಅದು, ಅಥವಾ ನಾನೇನು ಲಕ್ಕಿ ಅಲ್ಲ, ಹಂಗೆ ಅಂದ್ಕೊಂಡು ಹೋಗೋದಷ್ಟೇ. ಸಿಗುತ್ತೆ, ಇಲ್ಲಿ ಸಿಗುತ್ತೆ, ಸ್ವಲ್ಪ ಮುಂದೆ ಹೋದ್ರೆ ಸಿಗುತ್ತೆ. ಇನ್ನು ನಾನು ಇಲ್ಲಿ ಕಾರ್ ಬಗ್ಗೆ ಮಾತಾಡಿದಾಗ, ಈಗ ನನಗೆ ಸಿಗುತ್ತೆ ಅಂದರೆ ಸಿಗುತ್ತೆ, ಮತ್ತು ಕೆಲವೊಬ್ರಿಗೆ ಸಿಗಲ್ಲ ಅಂತ ಅಂದ್ಕೊಂಡಿರ್ತಾರಲ್ಲ, ಅದು ಸಿಗಲ್ಲ ಅಂಥೇಳಿ ಅದೇ ಅವ್ರಿಗೆ ಸಿಗುತ್ತೆ. ಅಥವಾ ನನಗಿದು ಆಗಲ್ಲ ಅಂದ್ರೆ ನಾನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೇನೆ ಅಂದರೆ, ನೀವು ಯಾವುದನ್ನೋ ಒಂದು ದ್ವೇಷಿಸ್ತಾ ಇರ್ತೀರ, ಯಾವುದನ್ನೋ ನೀವು ಹೇಟ್ ಮಾಡ್ತಿರ್ತೀರ, ಮತ್ತು ಯಾವುದ್ರ ಬಗ್ಗೆನೋ ನಿಮಗೊಂದು ನೆಗೆಟಿವ್ ಇಮೋಷನ್ ಇರುತ್ತೆ. ಅದು ಆ ವ್ಯಕ್ತಿ ನನ್ನ ಲೈಫಲ್ಲಿ ಬರೋದು ಬೇಡ, ಈ ಘಟನೆ ನನ್ನ ಲೈಫಲ್ಲಿ ಆಗೋದು ಬೇಡ ಅಂಥೇಳಿ ಅದೇ ಘಟನೆಗಳು ನಡೀತವೆ. ನಾನು ದುಡ್ಡು ಇಲ್ಲದೇ ಇರೋ ಸ್ಥಿತಿ ನಾನು ಬರೋದು ಬೇಡ, ದುಡ್ಡು ಇಲ್ಲದೇ ಇರೋ ಸ್ಥಿತಿಗೆ ಬರ್ತೀರಾ. ಜಗಳ ಆಗೋದು ಬೇಡ ರಸ್ತೆಯಲ್ಲಿ ಅಂದರೆ ಜಗಳನೇ ಆಗುತ್ತೆ. ಯಾಕೆ ಹಿಂಗಾಗುತ್ತೆ? ಯಾವುದನ್ನು ಅವಾಯ್ಡ್ ಮಾಡ್ತೀವೋ ಅದೇ ನಮ್ಮನ್ನು ಹಿಂಬಾಲಿಸ್ಕೊಂಡು ಬರುತ್ತಲ್ಲ, ಅದಕ್ಕೇನಾದರೂ ಕಾರಣ ಇದೆಯಾ? ಖಂಡಿತ ಇದೆ. ದಿಸ್ ಈಸ್ ಕಾಲ್ಡ್ ರಿವರ್ಸ್ ಮ್ಯಾನಿಫೆಸ್ಟೇಷನ್ ಅಂತ. ಓಕೆ, ಸೊ ಯಾಕಂದರೆ ನಾನು ಆಗಲೇ ಹೇಳಿದಾಗೆ ಮ್ಯಾನಿಫೆಸ್ಟೇಷನ್ ಈಸ್ ನಥಿಂಗ್ ಬಟ್ ಎನರ್ಜಿ. ಯೂನಿವರ್ಸ್ಗಾಗಲಿ ಬ್ರಹ್ಮಾಂಡಕ್ಕಾಗಲಿ ಒಂದು ಆ ಪವರ್ಗಾಗಲಿ ನಿಮಗೆ ನೋ ಅನ್ನೋದ್ರ ಬಗ್ಗೆ ಅದಕ್ಕೆ ಅರ್ಥ ಗೊತ್ತಿಲ್ಲ, ನಿಮಗೇನು ಬೇಡ ಅನ್ನೋದ್ರ ಬಗ್ಗೆ ಅರ್ಥ ಗೊತ್ತಿಲ್ಲ, ಅಥವಾ ನಿಮಗೇನು ಬೇಕು ಅನ್ನೋದ್ರ ಬಗ್ಗೆ ಅರ್ಥ ಗೊತ್ತಿಲ್ಲ. ನೀವೇನಕ್ಕೆ ಎನರ್ಜಿ ಆಗ್ತಿದ್ದೀರಾ, ನೀವೇನು ರಿಪೀಟ್ ಮಾಡ್ತಾ ಇದ್ದೀರಾ, ಅದನ್ನೇ ಅದು ಕೊಡೋದು. ಓಕೆ, ಸೊ ನೀವು ಏನು ರಿಪೀಟ್ ಮಾಡ್ತಾ ಇದ್ದೀವಿ, ಆ ವ್ಯಕ್ತಿ ಬೇಡ ನನಗೆ, ಈ ಸಿಚುಯೇಷನ್ ಬೇಡ ನನಗೆ, ನನ್ನ ಕೆಲಸ ಕಳ್ಕೊಳ್ಳೋದು ಬೇಡ ಅಲ್ವಾ, ಲೆಟ್ ಮಿ ನಾಟ್ ಗೆಟ್ ಇನ್ ಟು ದಿಸ್ ಸಿಚುಯೇಷನ್. ತುಂಬ ಜನ ಅದನ್ನೇ ಅಲ್ವಾ ಹೇಳೋದು,
ಅಲ್ಲಿ ಪಾಸಿಟಿವಿಟಿನೇ ಇರಲ್ಲ. ಲೆಟ್ ಮೀ ನಾಟ್ ಗೆಟ್ ಇನ್ ಟು ದಿಸ್ ಕೈಂಡ್ ಆಫ್ ಅ ಪರ್ಸನ್ ಅಂತಾರೆ. ಈ ಥರ ಮನುಷ್ಯ ನನಗೆ ಬೇಡ ನನ್ನ ಲೈಫಲ್ಲಿ. ಎಷ್ಟೋ ಜನ ಹೆಣ್ಮಕ್ಳು ಡಿವೋರ್ಸ್ ಕೇಸ್ ಆಗೋ ಟೈಮಲ್ಲಿ ನನ್ನ ಹತ್ರ ಬಂದಿದ್ದೆ, ಅವರೇ ಬಾಯ್ಬಿಟ್ಟು ಹೇಳಿದ್ದಾರೆ, ನಮ್ಮ ತಂದೆ ಥರ ನಾರ್ಸಿಸಮ್ ಪರ್ಸನ್ ನನಗೆ ಬೇಡ ಅಂತಿದ್ದೆ, ಅಂಥವರೇ ಸಿಕ್ಕಿದ್ರು. ಅವ್ರ ಥಾಟ್ ಪ್ರೊಸೆಸ್ ಏನೋ ಮಗುವಿಂದನೂ ಆ ಥರ ಹಸ್ಬೆಂಡ್ ನನಗೆ ಬೇಡ ಅಂತ. ವಾಟ್ ದೇ ಹ್ಯಾವ್ ಗಾಟ್, ಅದೇ ಥರ ಹಸ್ಬೆಂಡೇ ಅವ್ರಿಗೆ ಸಿಕ್ಕಿರೋದು. ಓಕೆ, ಒಬ್ಬ ಬಿಸ್ನೆಸ್ ಪರ್ಸನ್ ಲಾಸ್ಟ್ ನವಂಬರಲ್ಲಿ ನಮ್ಮ ರೇಖಿ ಕ್ಲಾಸಿಗೆ ಬಂದಿದ್ರು. 45 years ಏಜು. ಹಿ ಸೆಡ್, ನನಗಿವತ್ತು 2 ಕೋಟಿ ಸಾಲ ಇದೆ, ಇಲ್ಲಿವರೆಗೂ 10 ಬಿಸ್ನೆಸ್ ಮಾಡಿದ್ದೀನಿ, ಎಲ್ಲ ಬಿಸ್ನೆಸ್ಸಲ್ಲೂ ಲಾಸೇ ಆಗಿದೆ. ಓಕೆ, ಯಾಕೆ ನನಗೆ ಈ ಥರ ಆಗ್ತಾಯಿದೆ, ಏನು ಪ್ರೋಸೆಸ್ಸು, ನಾನೇನು ತಪ್ಪು ಮಾಡಿದ್ದೀನಿ, ಏನಕ್ಕೆ ನಾನು ಲಾಸ್ ಆಗಬೇಕು ಅಂತ. ವಾಟ್ ಈಸ್ ಯುವರ್ ಮೈಂಡ್ ಸೆಟ್? ಪ್ರತಿ ಸಲ ನಾನು ಇನ್ವೆಸ್ಟ್ ಮಾಡಬೇಕಾದ್ರೆ ನಂಗೆ ಭಯ ಇರುತ್ತೆ. ನಾನು ಹಳೆ ಥರ ಇಲ್ಲೂ ನನ್ನ ಕೈ ಸುಟ್ಕೋಬಾರ್ದು, ನನ್ನ ದುಡ್ಡು ಲಾಸ್ ಆಗಬಾರ್ದು, ಜನ ನನಗೆ ಮೋಸ ಮಾಡಬಾರ್ದು, ಎಲ್ಲ ಕಡೆ ಮೋಸ ಆಗಿದೆ. ಹೊಸ ಬಿಸ್ನೆಸ್ ಇರ್ಬೋದು ಪ್ರತಿ ಸಲ, ಆದರೆ ಓಲ್ಡ್ ಮೈಂಡ್ ಸೆಟ್ಟು ಅಲ್ವಾ, ಓಲ್ಡ್ ಇಂಟೆನ್ಷನ್ಸು, ಓಲ್ಡ್ ಎನರ್ಜಿ, ಆದರೆ ಹೊಸ ಬಿಸ್ನೆಸ್ಸು. ಇಲ್ಲಿ ಎನರ್ಜಿ ಜಾಸ್ತಿ ಯಾವುದಕ್ಕಿದೆ? ಓಲ್ಡ್. ಎಸ್, ಆ ಓಲ್ಡ್ ಎನರ್ಜಿನ ನೀವು ಹೊಸ ಬಿಸ್ನೆಸ್ಗೆ ಹಾಕಿದ್ರೆ ಡೆಫಿನೆಟ್ಲಿ ಹೊಸ ಬಿಸ್ನೆಸ್ಸು ಸಹ ಫೇಲೇ ಆಗೋದು. ಸೊ ಭಯದ ಮೇಲೆ ಎನರ್ಜಿ. ಎಸ್, ಭಯ ಕಳ್ಕೊಂಡ್ಬಿಡ್ತೀನಿ, ಲಾಸ್ ಆಗಿಬಿಡ್ತೀನಿ, ಮತ್ತೆ ಜನ ನನಗೆ ಮೋಸ ಮಾಡಿಬಿಡ್ತಾರೆ. ದಿಸ್ ಈಸ್ ಕಾಲ್ಡ್ ರಿವರ್ಸ್ ಮ್ಯಾನಿಫೆಸ್ಟೇಷನ್. ಮೋಸ ಮಾಡೋ ಜನ ನನಗೆ ಬೇಡ, ಮೋಸ ಮಾಡೋ ಜನನೇ ನಿಮಗೆ ಸಿಗೋದು. ಯಾಕೆ ನೀವು ಪದೇ ಪದೇ ಮೋಸ ಮಾಡೋ ಜನ ಬೇಡ ಅನ್ನೋದು ನಿಮ್ಗಲ್ಲಿ ಎನರ್ಜಿ ಅಲ್ಲ. ಕರೆಕ್ಟ್. ನೀವೇನಕ್ಕೆ ಜಾಸ್ತಿ ಎನರ್ಜಿ ಕೊಡ್ತಾ ಇದ್ದೀರಾ? ಮೋಸ ಮಾಡುವಂತಹ ಜನಗಳು, ಎಲ್ಲೋದ್ರೂ ಮೋಸ ಮಾಡುವಂಥ ಜನನೇ ಸಿಗ್ತಾರೆ. ಸೊ ಡೆಫಿನೆಟ್ಲಿ ಯು ಅಟ್ರಾಕ್ಟ್ ಮೋಸ ಮಾಡುವಂತಹ ಜನ. ಒಬ್ಬ ಯಾರೋ ಒಂದು ಕತೆ ಮೊನ್ನೆ ನಮ್ಮ ಸಂಪಸ್ತರು ಹೇಳ್ತಾ ಇದ್ರು, ಅವ್ನು ಹರನ ಭಕ್ತ ಇರ್ತಾನೆ, ಹರಿ ಅವನಿಗೆ ಇಷ್ಟ ಇಲ್ಲ, ಅವನು ಹರನಿಗೆ ಪೂಜೆ ಮಾಡ್ತಾ ಮಾಡ್ತಾ ಹರಿ ಯಾವುದೇ ಕಾರಣಕ್ಕೂ ನನ್ನ ಕಣ್ಣಿಗೆ ಬರೋದು ಬೇಡ ಅಂದರೆ ಹರಿನೇ ಬರ್ತಾನೆ. ಯಾಕಂದ್ರೆ ಹರಿ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡಿರ್ತಾನೆ. ಇಲ್ಲಿ ಜಸ್ಟ್ ಮೈಂಡ್ ಇದೆ ಅಷ್ಟೇನೆ, ಎನರ್ಜಿ ಫುಲ್ಲು ಹರಿ ಕಡೆ ಇದೆ. ಅವ್ರು ಬೇಡ ಇವ್ರು ಬೇಡ ಅಂತ ಹೇಳಿ ಎನರ್ಜಿ ಅಲ್ಲಿ ಹಾಕ್ತಾರೆ, ಫಿಸಿಕಲಿ ಅಲ್ಲಿ ಕೂತಿದ್ದಾರೆ ಅಷ್ಟೇ ಅವರು. ಆದ್ರಿಂದ ಸೊ ಒನ್ಸ್ ಯಾವಾಗ ನಾವು ಈ ಓಲ್ಡ್ ಫಿಯರ್ಸನ್ನು ನಾವು ಎಲ್ಲಿವರೆಗೂ ತೆಗಿಯಲ್ಲ, ಡೆಫಿನೆಟ್ಲಿ ಈ ರಿವರ್ಸ್ ಮ್ಯಾನಿಫೆಸ್ಟೇಷನ್ ಅನ್ನೋದು ಲೈಫಲ್ಲಿ ಆಗ್ತಾನೆ ಇರುತ್ತೆ. ನಮಗೆ ಇತ್ತೀಚೆಗೆ ತುಂಬ ವೈರಲ್ ಆಗಿರೋಂಥ ವಿಡಿಯೋ ಅಂತ ಹೇಳ್ಬೋದು. ಪ್ರಿಯಾಂಕಾ ಅವ್ರ ತಂಗಿ, ಪ್ರಿಯಾಂಕಾ ಚೋಪ್ರಾ ಅವ್ರ ತಂಗಿ, ಸೊ ಪರಿಣಿತಿ ಚೋಪ್ರಾ, ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿದರು, ಐ ಡೋಂಟ್ ಗೆಟ್ ಮ್ಯಾರಿ ಅ ಪೊಲಿಟಿಷಿಯನ್ ಅಂತ ಹೇಳಿ. ಇವತ್ತು ಅವ್ರ ಹಸ್ಬೆಂಡ್ ಯಾರು? ರಾಘವ್ ಚಡ್ಡಾ, MP. ಸೊ ಬೇಡ ಅನ್ನೋದ್ರ ಕಡೆ ಯಾಕೆ ಫೋಕಸ್ ಮಾಡ್ತೀರಾ? ಐ ಆಲ್ವೇಸ್ ಆಸ್ಕ್ ದಮ್. ಜನಗಳನ್ನ ಕೇಳೋದೇ ಒಂದು, ನಿಮಗೆ ಬೇಡ ಅನ್ನೋದ್ರ ಕಡೆ ಅಷ್ಟೊಂದು ಕಾನ್ಸಂಟ್ರೇಷನ್ ಇದೆ, ಬೇಕು ಅನ್ನೋದ್ರ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, ಫೋಕಸ್ ಅನ್ನ ಚೇಂಜ್ ಮಾಡ್ಕೊಳ್ಳಿ, ಅಷ್ಟೇ ಸರ್. ಇನ್ನೇನು ರಾಕೆಟ್ ಸೈನ್ಸ್ ಇಲ್ಲ ಮ್ಯಾನಿಫೆಸ್ಟೇಷನ್ ಅಲ್ಲಿ. ಜಸ್ಟ್ ಫೋಕಸ್ ಅನ್ನ ಶಿಫ್ಟ್ ಮಾಡ್ಕೊಳ್ಳಿ. ಮಕ್ಕಳಿಗೂ ಅದನ್ನೇ ಹೇಳ್ಕೊಟ್ಟಿರ್ತಾರೆ, ಬೇಡ 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 ಬೇಡ. ಟೇಕ್ ಇಟ್ ಔಟ್. ನಿಮ್ಮ ಲೈಫಿಂದ ನೋ ಅನ್ನೋ ಪದನ ತೆಗೆದ್ಬಿಡಿ, ತುಂಬ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ನಿಮ್ಮ ಲೈಫು ಅಂತ ಹೇಳಿ. ಲಾ ಆಫ್ ಅಟ್ರಾಕ್ಷನ್ ಮೂಲಕ ನೀವೇನು ಅನ್ಕೊಂಡಿದ್ರೆ ಅದು ಆಗಬೇಕು ಅಂದರೆ ಏನಾದರೂ ಒಂದು ಟೆಕ್ನಿಕ್ಗಳಿರ್ಬೇಕಲ್ವಾ? ನಮ್ಮ ಮೈಂಡ್ಗೆ ನಾವು ಕಲಿಸುವಂಥ ಅಥವಾ ಫೀಡ್ ಮಾಡುವಂಥ ಯಾವ್ದಾದ್ರು ಟೆಕ್ನಿಕ್ ಏನಾದರೂ ಇದೆಯಾ? ಖಂಡಿತ ಇದೆ ಸರ್. ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನಲ್ಲಿ 95% ನಿಮಗೆ ಬೇಗನೂ ಆಗುತ್ತೆ ಮತ್ತು ಪವರ್ಫುಲ್ಲಾಗೂ ಎಫೆಕ್ಟಿವ್ ಆಗೂ ಆಗುತ್ತೆ. ದಟ್ ಟೆಕ್ನಿಕ್ ಇಸ್ ಕಾಲ್ಡ್ ಗ್ರ್ಯಾಟಿಟ್ಯೂಡ್ ಅಂತ ಹೇಳಿ. ಓಕೆ, ಯಾವಾಗ ನಮ್ಮ ಡಿಸೈರ್ ಮತ್ತು ಥ್ಯಾಂಕ್ಸ್ ಎರಡೂ ಒಟ್ಟಿಗೆ ಸೇರುತ್ತೆ, ನಿಮ್ಗೆ ಆಗಬೇಕಾಗಿರೋಂಥ ಕೆಲಸಗಳು ಬೇಗ ಆಗುತ್ತೆ. ಓಕೆ, ನಾವು ಯಾವಾಗಲೂ ಇಲ್ಲಿವರೆಗೂ ಏನು ಕೇಳಿದ್ದೀವಿ, ನನ್ನ ಹತ್ರ ಇರೋದಕ್ಕೆ ಥ್ಯಾಂಕ್ ಯು ಹೇಳೋದನ್ನು ಕೇಳಿದ್ದೀವಿ. ಬಟ್ ಮ್ಯಾನಿಫೆಸ್ಟೇಷನಲ್ಲಿ ನಿಮ್ಗೇನು ಬೇಕು ಅದಕ್ಕೂ ಗ್ರ್ಯಾಟಿಟ್ಯೂಡನ್ನು ತಿಳಿಸೋದ್ರಿಂದ 95% ಬೇಗ ಆಗೋ ಚಾನ್ಸಸ್ ಇದೆ. ಓಕೆ, ಯಾಕಂದರೆ ಆಲ್ರೆಡಿ ನಾವೀಗ 4 ಡೈಮೆನ್ಷನ್ ಬಗ್ಗೆ ಮಾತಾಡಿದಾಗ ಆಲ್ರೆಡಿ ನೀವೆಲ್ಲ ಆಗೋಗಿದೆ ಅಂತಲೇ ಹೇಳ್ತಾ ಇದ್ದೀರಾ. ಒನ್ಸ್ ಯು ಥ್ಯಾಂಕ್ಫುಲ್ ಆ ಸಿಚುಯೇಷನ್ಗೆ, ಆ ಜಾಬ್ಗೆ, ಆ ಪರ್ಸನ್ಗೆ, ಆ ಬೇಬಿಗೆ, ಓಕೆ, ಅದಕ್ಕೆ ಥ್ಯಾಂಕ್ಸ್ ಮಾಡಿದಾಗ ನೀವು ಆಲ್ರೆಡಿ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರ್ತೀರ. ಅದೆಲ್ಲೋ ಹೊರಗಡೆ ಎಲ್ಲೋ ಇಲ್ಲ, ಆಲ್ರೆಡಿ ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದ್ರಿಂದ ಅದು ನಿಮಗೆ ಬೇರೆದಲ್ಲ, ಎಕ್ಸ್ಟರ್ನಲ್ ಅಲ್ಲ, ಅದು ಇಂಟರ್ನಲ್ಲೇ. ಸೊ ಆ ಇಂಟರ್ನಲ್ ಎನರ್ಜಿಯಿಂದ ನೀವು ಅದನ್ನು ಬೇಗ ಸಾಧಿಸ್ಬೋದು ಅಂತ ಹೇಳಿ. ಓಕೆ, ಲೈಕ್ ಒಬ್ಬರು ಮಿಲೇನಿಯರ್ನ ಒಬ್ಬರು ಕ್ವಶನ್ ಕೇಳ್ತಾರೆ, ವಾಟ್ ಈಸ್ ವೆಲ್ತ್ ಫಾರ್ ಯು ಅಂತ ಹೇಳಿ. ಓಕೆ, ಸೊ ಬಿಲೇನಿಯರ್ಸ್, ಬಿಲಿಯನ್ಸ್, ಮಿಲಿಯನ್ಸ್ ನಿಮ್ಗೆ ಏನು ವರ್ತ್ ಅಂತ ಹೇಳಿ, ಎಷ್ಟು ಸಂಪಾದಿಸ್ಬೋದು ಒಬ್ಬ ವ್ಯಕ್ತಿ ಅಂತ. ಯುವರ್ ಎಂಟರ್ನಲ್ ವೆಲ್ತ್ ಈಸ್ ಯುವರ್ ಎಕ್ಸ್ಟರ್ನಲ್ ವೆಲ್ತ್ ಅಂತ ಹೇಳ್ತಾರೆ. ಸೊ ನಮ್ಮೊಳಗಡೆ ಏನಿದೆ
ಎಷ್ಟು ಆಸ್ತಿ ಇದೆ, ನಾನು ಅದನ್ನು ಹೊರಗಡೆ ತರೋಕ್ಕೆ ನಾನು ಪ್ರಯತ್ನ ಮಾಡ್ಬೋದು. ಸೊ ನಾವು ಗ್ರ್ಯಾಟಿಟ್ಯೂಡ್ ತಿಳಿಸೋವಾಗ ನೀವು ಯಾವಾಗ ಆ ಎನರ್ಜಿ ಎಷ್ಟಿದೆ ಅನ್ನೋದೇ ಇಂಪಾರ್ಟೆಂಟು. ಸುಮ್ಮನೆ ನಾನು ಅದು ಮಾಡ್ತೀನಿ, ಇದು ಬೇಕು, ಅದು ಬೇಕು ಆ್ಯಂಡ್ ಯು ಆರ್ ನಾಟ್ ರೆಡಿ ಟು ಥ್ಯಾಂಕ್ ಫಾರ್ ದಟ್ ಅಂದರೆ ಖಂಡಿತ ಆಗಲ್ಲ. ನೀವು ಯಾವಾಗ ಒಬ್ಬ ಪರ್ಸನನ್ನು ಕಳ್ಕೊತೀರಾ ಅಂದರೆ ಆ ವ್ಯಕ್ತಿಯನ್ನು ನೀವು ಥ್ಯಾಂಕ್ ಮಾಡದಿದ್ದಾಗ, ಆ ವ್ಯಕ್ತಿಯ ಎನರ್ಜಿನ ನೀವು ಗುರುತಿಸ್ತಿದ್ದಾಗ ಡೆಫಿನೆಟ್ಲಿ ಯು ಲೂಸ್ ದೆಮ್. ಓಕೆ, ಲಾಸ್ಟ್ ಡಿಸೆಂಬರ್ ಪ್ರೋಗ್ರಾಮಲ್ಲಿ ಒಬ್ಬರು ಲೇಡಿ ಬಂದಿದ್ದರು, ಸೇಮ್ ಕಾನ್ಫ್ಲಿಕ್ಟ್ಸ್, ಹಸ್ಬೆಂಡ್ ಆ್ಯಂಡ್ ವೈಫ್ ಕಾನ್ಫ್ಲಿಕ್ಟ್ಸಿಂದ. ಐ ಥಾಟ್ ದಿಸ್ ಗ್ರ್ಯಾಟಿಟ್ಯೂಡ್ ಟೆಕ್ನಿಕ್ ಅವ್ರಿಗೆ. ಇವತ್ತಿಂದ ಆಚೆಗೆ ಜಸ್ಟ್ 21 days ಥ್ಯಾಂಕ್ ಯುವರ್ ಹಸ್ಬೆಂಡ್ ಅಷ್ಟೇ. ಅವರು ಇಲ್ಲಿವರೆಗೂ ಏನೇನು ಮಾಡಿದ್ರೆ ಜಸ್ಟ್ ಕೀಪ್ ಇಟ್ ಅಸೈಡ್. ನಿಮಗೇನು ಈಗ ರಿಸಲ್ಟ್ ಬೇಕು, ಸಂಸಾರ ಚೆನ್ನಾಗಾಗಬೇಕು ಅಲ್ವಾ? ಸೊ ಥ್ಯಾಂಕ್ ಹಿಮ್. ನಿಮಗೆ ಮನೇಲಿ ಇರೋಕ್ಕೆ ಶೆಲ್ಟರ್ ಕೊಟ್ಟಿದ್ದಾರೆ, ಓಕೆ, ಏನೇನು ಅವಶ್ಯಕತೆ ಇದೆ ಎಲ್ಲ ಮಾಡಿಕೊಡ್ತಾ ಇದ್ದಾರೆ ಅಲ್ವಾ? ಯು ಜಸ್ಟ್ ಸೇ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು ಮಾಡ್ತಾ ಮಾಡ್ತಾ ಜಸ್ಟ್ 11 daysಗೆ ಕಾಲ್ ಮಾಡಿದ್ರು. ನನಗೆ ಹಳೇ ಆ ಹಸ್ಬೆಂಡ್ನ ನೆನೆಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಬಿಕಾಸ್ ಐ ಆಮ್ ಸೀಯಿಂಗ್ ಎವ್ರಿಥಿಂಗ್ ಅ ಪಾಸಿಟಿವ್ ಇನ್ ನಿಮ್. ಅದೇ ಅವ್ರು ಆ ಹಳೆ ಮೈಂಡ್ಸೆಟ್ಟಲ್ಲಿ ಇದ್ದಿದ್ರೆ ಡಿವೋರ್ಸ್ ಇನ್ನೊಂದು 1 monthಲ್ಲಿ ಆಗೋಗೋದು. ಓಕೆ 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 ಅಲ್ವಾ? ಸೊ ವೆನ್ ಯು ಥ್ಯಾಂಕ್ ಅ ಪರ್ಸನ್, ವೆನ್ ಯು ಥ್ಯಾಂಕ್ ಅ ಸಿಚುಯೇಷನ್, ಅದು ಬೇಗ ನಿಮಗೆ ಮ್ಯಾನಿಫೆಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. 4 areas ಆಫ್ ಲೈಫ್: ಹೆಲ್ತು, ಎಮೋಷನ್ಸು, ರಿಲೇಷನ್ಶಿಪ್ಪು ಮತ್ತು ನಿಮ್ಮ ಫಿಸಿಕಲ್ ಅಥವಾ ಅಬಂಡೆನ್ಸ್. ನಿಮಗೇನು ದುಡ್ಡಿನ ಇದು ಬೇಕು, ಡೈಲಿ 5 ಥ್ಯಾಂಕ್ ಯುನ ಬರೀರಿ. ಆ 4 ಏರಿಯಾದಲ್ಲಿ ನಿಮ್ಮ ರಿಲೇಷನ್ಶಿಪ್ಸ್ಗೆ ಥ್ಯಾಂಕ್ ಯು, ನಿಮ್ಮ ಹೆಲ್ತ್ಗೆ ಥ್ಯಾಂಕ್ ಯು, ನಿಮ್ಮ ಅಬಂಡೆನ್ಸ್ ದುಡ್ಡಿಗೆ ಥ್ಯಾಂಕ್ ಯು, ಮತ್ತು ನಿಮ್ಮ ಎಮೋಷನ್ಸ್ಗೆ ಥ್ಯಾಂಕ್ ಯು. ಜಸ್ಟ್ 21 daysಲ್ಲಿ ಏನು ಮಿರಾಕಲ್ಸ್ ಆಗುತ್ತೆ ಅಂತ ನೋಡಿ. ಯಾಕಂದರೆ ಯು ಆರ್ ಆಲ್ವೇಸ್ ಕಾನ್ಸಂಟ್ರೇಟಿಂಗ್ ವಾಟ್ ಈಸ್ ದೇರ್ ಇನ್ ಯುವರ್ ಲೈಫ್. ಓಕೆ, ಯಾವಾಗ ನನ್ನ ಲೈಫಲ್ಲಿ ಏನಿದೆ ಅಂತ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತೀನಿ, ಏನಿಲ್ಲ ಅನ್ನೋದ್ರ ಕಡೆ ನಿಮ್ಮ ಗಮನನೇ ಬರಲ್ಲ, ಆ ಇಲ್ಲದೆ ಇರೋದು ನಿಮಗೆ ಬರ್ತಾ ಹೋಗುತ್ತೆ. ಎಕ್ಸಾಕ್ಟ್ಲಿ. ದಿಸ್ ಈಸ್ ದ ಪವರ್ ಆಫ್ ಗ್ರ್ಯಾಟಿಟ್ಯೂಡ್. ಎಂಟೈರ್ ವರ್ಲ್ಡಲ್ಲಿ ದೇ ಡೂ ಆಲ್ಮೋಸ್ಟ್ 21 days 48 days ಸೆಮಿನಾರ್ ಟು ಟೀಚ್ ದಿಸ್ ಗ್ರ್ಯಾಟಿಟ್ಯೂಡ್. ಅಷ್ಟು ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಗ್ರ್ಯಾಟಿಟ್ಯೂಡ್ ಅನ್ನೋದು. ಇದಕ್ಕೆ 5 minutes ಸಾಕು ನಿಮಗೆ. ಮಾರ್ನಿಂಗ್, ಈವ್ನಿಂಗ್, ಬೆಳಗ್ಗೆ ಎದ್ದಾಗ, ನೈಟ್ ಮಲ್ಕೋಬೇಕಾದ್ರೆ ಏನೆಲ್ಲ ನನ್ನ ಜೀವನದಲ್ಲಿ ಇದೆ ಅದೆಲ್ಲದಕ್ಕೂ ನಾನು ಕೃತಜ್ಞತೆನ ತೋರಿಸ್ತೀನಿ. ಯಾರೆಲ್ಲ ನನ್ನ ಜೀವನದಲ್ಲಿ ಇದ್ದಾರೆ ಅವರೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ನನ್ನ ಜೀವನದಲ್ಲಿ ಎಷ್ಟೆಲ್ಲ ದುಡ್ಡು ಬಂದಿದೆ, ಎಷ್ಟೆಲ್ಲ ದುಡ್ಡು ಬರ್ತಾ ಇದೆ, ಎಲ್ಲದಕ್ಕೂ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಆ ಡೇ ನೋಡಿ, ಎಲ್ಲಿಂದ ಆದರೂ ನಿಮಗೆ ಎಂತೆಂಥ ವ್ಯಕ್ತಿಗಳು ಸಿಗ್ತಾರೆ. ನಿಮ್ಮ ಬಿಸ್ನೆಸ್ ಎನ್ಹಾನ್ಸ್ಮೆಂಟ್ ಇರ್ಬೋದು, ನಿಮ್ಗೆ ಯಾವತ್ತೋ ಕೊಟ್ಟಿರೋಂಥ ದುಡ್ಡುಗಳು ವಾಪಸ್ ಬರುತ್ತೆ, ಎಲ್ಲೋ ಕಳೆದೋದಂತಹ ಫ್ರೆಂಡ್ಶಿಪ್ಗಳು ವಾಪಸ್ ಬರುತ್ತೆ, ಎಷ್ಟೆಷ್ಟೋ ಮನೆಗಳಲ್ಲಿ ಕಲಹಗಳಿರೋದೆಲ್ಲ ದೂರ ಆಗೋಗ್ಬಿಡುತ್ತೆ. ಬಿಕಾಸ್ ಯು ಆರ್ ಥ್ಯಾಂಕಿಂಗ್ ದಿ ಪಾಸಿಟಿವಿಟಿ. ಎಸ್. ಸೊ ಅದು ಪವರ್ ಆಫ್ ಗ್ರ್ಯಾಟಿಟ್ಯೂಡ್. ಅಂದರೆ ಏನಿದೆಯೋ ಅದಕ್ಕೆ ಕೃತಜ್ಞರಾಗಿರುವಂಥದ್ದು. ನಾನು ಭಾಳ ಸಲ ನೋಡ್ತೀನಲ್ಲ, ಊಟ ಎದುರುಗಡೆ ಕೂತ್ಕೊಂಡಾಗ ಸುಮಾರು ಜನ ಹಿಂಗೆ ಮಾಡ್ತಾರೆ. ಸೊ ಬೇಸಿಕಲಿ ಏನದು ಆ್ಯಕ್ಚುಲಿ ಅನ್ನಬ್ರಹ್ಮ ಅಂತ ನಮ್ಮ ಸಂಸ್ಕೃತಿಲಿದೆ. ಬಟ್ ಆ್ಯಕ್ಚುಲಿ ಯಾರೋ ಒಬ್ಬ ರೈತ, ಯಾರೋ ಒಬ್ಬ ವ್ಯಾಪಾರಿ, ಯಾರೋ ಅದನ್ನು ಅಡುಗೆ ಮಾಡಿದ್ದು, ಓಕೆ, ನಿಮ್ಮ ತಾಟಿಗೆ ಬಂದು ಅದು ನಿಂತ್ಕೊಂಡಿದೆ, ಕೂತ್ಕೊಂಡಿದೆ, ನೀವು ಅದನ್ನು ತಿನ್ನಲಿ ಅಂತ. ಸೊ ಆ ಇಡೀ ಸಿಸ್ಟಮ್ಗೆ ನೀವು ಗ್ರ್ಯಾಟಿಟ್ಯೂಡ್ ತೋರಿಸ್ತಾ ಇದ್ದೀರಾ. ಮತ್ತು ನಿಮ್ಮ ವೈಫ್ ಅಥವಾ ನಿಮ್ಮ ಗಂಡ ಯಾರಾದರೂ ಅಡುಗೆ ಮಾಡಿರ್ಬೋದು. ಸೊ ನೀವು ಅವ್ರಿಗೊಂದು ಗ್ರ್ಯಾಟಿಟ್ಯೂಡ್ ಹೇಳೋದು ಬೇಡವಾ? ತುಂಬ ಚೆನ್ನಾಗಿದೆ ಅಂತಂದ್ರೆ ನಿಮ್ಗೆ ಗಂಟೇನು ಹೋಗುತ್ತೆ, ಚೆನ್ನಾಗಿರುತ್ತೆ ಯೂಶ್ವಲಿ, ಚೆನ್ನಾಗಿದೆ ಅಂತ ಹೇಳಿ. ಆಮೇಲೆ ಹೇಳೋದಕ್ಕಿಂತ ಹೆಚ್ಚಾಗಿ ಒಳಗಡೆ ಆ ಫೀಲ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ಭಾಳ ಮುಖ್ಯ. ಅಷ್ಟು ಹೇಳ್ತಾ ಈಗ ನಾನು ಲಾಸ್ಟ್ ಪ್ರಶ್ನೆ ಕೇಳುವಂಥದ್ದು, ಈ ಒಂದು ಇದರಲ್ಲಿ ಈ ನೆಗೆಟಿವ್ ಥಾಟ್ಸ್ ಅನ್ನು ಬಿಟ್ಟು ನಾವು ಪಾಸಿಟಿವ್ ಥಾಟ್ಸ್ ಕಡೆ ಹೋಗಬೇಕು, ಪಾಸಿಟಿವಿಟಿ ಕಡೆ ಹೋಗಬೇಕು ಅಂತಂದ್ರೆ ಅದಕ್ಕೆ ಏನು ಟೆಕ್ನಿಕ್ಗಳು ಮೇಡಮ್? ಸೊ ಇಲ್ಲಿ ನಮ್ಮ ವಿಜುವಲೈಸೇಷನ್ ತುಂಬ ಕೆಲಸ ಮಾಡುತ್ತೆ ಸರ್. ವೆನ್ ಯು ಇಮ್ಯಾಜಿನ್ ಥಿಂಗ್ಸ್ ಗೋಯಿಂಗ್ ಆನ್, ಮ್ಯಾನಿಫೆಸ್ಟೇಷನಲ್ಲಿ ವಿಜುವಲೈಸೇಷನ್ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ನಿಮ್ಗೆ ಏನು ಆಗಬೇಕು ಅಂತಿದೆ ಅದನ್ನು ವಿಜುವಲೈಸೇಷನ್ ಮಾಡಿಕೊಂಡು, ಆ್ಯಂಡ್ ದಿಸ್ ಈಸ್ ರಿಕ್ವೈರ್ ಓನ್ಲಿ 7 minutes. 7 minutes ನೀವು ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಡೆಫಿನೆಟ್ಲಿ ದಟ್ ವಿಲ್ ಬಿ ಮ್ಯಾನಿಫೆಸ್ಟೆಡ್ ಅಂತ ಹೇಳಿ. ಓಕೆ, ಆ್ಯಂಡ್ ಮತ್ತು ನಮ್ಮ 45 degree ಮೇಲೆ ನೋಡ್ತಾ ನಮ್ಮ ಆಜ್ಞಾ ಚಕ್ರ ಅಂತ ಏನು ಹೇಳ್ತೀವಿ, ಐಬ್ರೋಸ್ ಮಧ್ಯೆ ಇರುವಂಥದ್ದು ಆಜ್ಞಾ ಚಕ್ರ, 3rd eye ಚಕ್ರ ಅಂತ ಏನು ಹೇಳ್ತೀವಿ, ಜಸ್ಟ್ ಈ ಥರ ನೋಡ್ತಾ ಅದನ್ನು ವಿಜುವಲೈಸೇಷನ್ ಮಾಡಿಕೊಂಡು ಅಫರ್ಮೇಷನ್ಸನ್ನು ಹೇಳ್ಕೊಳ್ಳೋ ಅಂಥದ್ದು. ಓಕೆ, 7 minutes ನೀವು ಟೈಮನ್ನು ವಾಚ್ ಮಾಡ್ಬೋದು. ಇಲ್ಲ ಅಂದರೆ ನಿಮ್ಗೆ ಆ ಎನರ್ಜಿ, ಆ ಕೇಪಬಿಲಿಟಿ ಇದೆ ಅಂತ ಹೇಳಿದ್ರೆ ಆ 7 minutes ಅದನ್ನೇ ವಿಜುವಲೈಸ್ ಮಾಡೋದು. ಫಾರ್ ಎಕ್ಸಾಂಪಲ್, ನೀವು ಯಾವುದಾದ್ರೂ ಫಾರಿನ್ ಟ್ರಿಪ್ಗೆ
ಟ್ರೈ ಮಾಡ್ತಾ ಇದ್ದೀರಾ, ಫಾರಿನ್ ಟ್ರಿಪ್ನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತಿದ್ದೀರಾ ಅಂದರೆ ಅಲ್ಲಿದ್ದು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದನ್ನು ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋವಂಥದ್ದು. ಫ್ಲೈಟ್ ಹತ್ತಿ ಆ ಜಾಗಕ್ಕೆ ಹೋಗಿ ನೀವು ಯಾವ್ಯಾವ ಥರ ಇದ್ದೀರಾ ಅಲ್ಲಿ ಎಕ್ಸ್ಪೀರಿಯೆನ್ಸ್, ನೇಚರ್ ಎಕ್ಸ್ಪೀರಿಯೆನ್ಸ್ ಮಾಡೋದು, ಅಲ್ಲಿರುವಂತಹ ಫೆಸಿಲಿಟೀಸನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು, ಅದೆಲ್ಲದನ್ನು ಇಮ್ಯಾಜಿನ್ ಮಾಡಿಕೊಂಡು ಗ್ರ್ಯಾಟಿಟ್ಯೂಡ್ ತಿಳಿಸೋದ್ರಿಂದ ದಟ್ ವಿಲ್ ಬಿ ಮ್ಯಾನಿಫೆಸ್ಟೆಡ್ ವೆರಿ ಸೂನ್. ನೆಗೆಟಿವ್ಸ್ ಯಾವಾಗಲೂ ಬಂದೇ ಬರುತ್ತೆ, ಬರಲ್ಲ ಅಂತ ಏನಿಲ್ಲ. ನೀವು ಈ ಥಾಟ್ ಪ್ರೊಸೆಸಲ್ಲಿ ಇದ್ದಾಗ್ಲೂ ಬೇರೆ ಥಾಟ್ಸ್ ಬರ್ತಾ ಇರುತ್ತೆ. ಬಟ್ ನೀವು ಶುಡ್ ಒನ್ಸ್ ಅಗೇನ್ ನೀವು ಮತ್ತೊಂದು ಸಲ ನಿಮ್ಮ ಉಸಿರಾಟದ ಮೇಲೆ ಗಮನ ಬರಬೇಕು, ಆ ಥಾಟ್ಸ್ ಮೇಲೆ ನಿಮ್ಮ ಒಂದು ಎನರ್ಜಿ ಹೋಗಬೇಕು. ಸೊ ಈ ವಿಜುವಲೈಸೇಷನ್ ಟೆಕ್ನಿಕನ್ನು ನೀವು ತುಂಬ ಸಿಂಪಲ್ಲಾಗೂ ಮಾಡ್ಬೋದು. ಓಕೆ, ಅರ್ಲಿ ಮಾರ್ನಿಂಗ್ ನೀವು ಎದ್ದ ತಕ್ಷಣ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವ್ ಆಗಿರುತ್ತೆ. ಆ ಟೈಮಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡೋದ್ರಿಂದ, ಯಾಕಂದರೆ ನಮ್ಮ ಬ್ರೈನ್ಗೆ ನೆಕ್ಸ್ಟ್ 10 ಇಯರ್ಸು ನಾನು ಹೇಗಿರಬೇಕು ಅಂತ ಇವತ್ತೇ ಪ್ಲ್ಯಾನ್ ಮಾಡೋವಂಥ ಕೆಪಾಸಿಟಿ ಇದೆ. ಬಟ್ ನಾವು ಅದನ್ನು ಲಿಮಿಟೆಡ್ ಮಾಡಿಬಿಟ್ಟಿದ್ದೀವಿ. ಹೌದಾ? 10 ಇಯರ್ಸ್ ಅದೊಂದು ಮೆಡಿಟೇಷನ್ನೇ ಇದೆ, 16 ಮಿನಿಟ್ಸ್ ಮೆಡಿಟೇಷನ್ ಇದೆ. ಆಫ್ಟರ್ 10 ಇಯರ್ಸು ಬೆಳಗ್ಗೆ ಎದ್ದಾಗಿಂದ ನೈಟ್ ಮಲಗೋವರೆಗೂ ನಿಮ್ಮ ಆ್ಯಕ್ಟಿವಿಟೀಸ್ ಏನು ಪ್ರತಿಯೊಂದೂ ನೀವು 21 ಡೇಸ್ ಮಾಡಿದ್ರೆ ಆಫ್ಟರ್ 2 ಇಯರ್ಸ್ ಅದರಲ್ಲಿ 10ರಿಂದ 20 ಭಾಗದಷ್ಟು ಆಲ್ರೆಡಿ ಮ್ಯಾನಿಫೆಸ್ಟ್ ಆಗೋಗಿರುತ್ತೆ. ಓಕೆ, ಎವ್ರಿ ಮಾರ್ನಿಂಗ್ ಎದ್ದು ನಾನು ಇಂಥ ಜಾಗದಲ್ಲಿ ಕಾಫಿ ಕುಡಿತಿದ್ದೀನಿ, ಇಂಥವ್ರ ಜೊತೆ ತಿಂಡಿ ಮಾಡ್ತಿದ್ದೀನಿ, 11 ಗಂಟೆಗೆ ಇಂಥವ್ರ ಜೊತೆ ಮೀಟಿಂಗನ್ನು ಮಾಡಿದ್ದೀನಿ, 1 ಗಂಟೆಗೆ ಇಂಥವ್ರ ಜೊತೆ ಲಂಚ್ ಮಾಡ್ತಾ ನಾನು ಬಿಸ್ನೆಸ್ ಪ್ರಪೋಸಲ್ ಇಟ್ಟಿದ್ದೀನಿ. ಈ ಥರ ಯು ಶುಡ್ ಪ್ಲ್ಯಾನ್ ಯುವರ್ ಡೇ. 21 ಡೇಸು 15 to 18 ಮಿನಿಟ್ಸ್ ಮೆಡಿಟೇಷನ್ ಅದನ್ನು ಮಾಡಿಕೊಂಡು ನೀವು ಯಾವಾಗ ಪ್ಲ್ಯಾನ್ ಮಾಡ್ತೀರಾ ನೆಕ್ಸ್ಟ್ 10 ಇಯರ್ಸ್ ನೀವು ಇವತ್ತೇನು ವಿಜುವಲೈಸ್ ಮಾಡಿದ್ರಿ ನೆಕ್ಸ್ಟ್ 10 ಇಯರ್ಸ್ಗೆ ನೀವು ಅದನ್ನು ಎಸ್ ಐ ಹ್ಯಾವ್ ಡಿಡ್ ಇಟ್ ಅಂತ ನಾವಾಗಲೇ 5 ಇಯರ್ಸ್ದು ಸ್ಟೋರಿ ಕೇಳಿದ್ವಲ್ಲ, ಅದೇ ಕಂಪ್ಲೀಟಾಗಿ ನಮ್ಮ ಕಣ್ಮುಂದೆ ಇರುತ್ತೆ. ಅಷ್ಟು ಪವರ್ಫುಲ್ ಇದೆ ನಮ್ಮ ಮೈಂಡು. ನಮ್ಮ ಮೈಂಡಲ್ಲಿ ಏನಂದರೆ ಅಮೆಗ್ಲಾ ಅಂತ ಹೇಳಿ ಒಂದು ಪೋರ್ಷನ್ ಇದೆ, RAS ರೆಟಿಕ್ಯುಲರ್ ಆಕ್ಟಿವೇಟಿವ್ ಸಿಸ್ಟಮ್ ಅಂತ. ಅದಕ್ಕೆ ನಾವು ಯಾವ ಥಾಟ್ ಕೊಡ್ತೀವಿ ಅದನ್ನೇ ಪ್ರೊಸೆಸ್ ಮಾಡುತ್ತೆ. ಸೊ ನಾವು ಕೊಡಬೇಕಾಗಿರೋ ಥಾಟನ್ನು ನಾವು ಚೂಸ್ ಮಾಡಬೇಕು. ಯಾವಾಗ ಭಯನ ಕೊಡ್ತೀವಿ, ಭಯ ಕೊಡುವಂಥ ಸಿಚುವೇಶನ್ಸ್ನ ಕ್ರಿಯೇಟು ಮಾಡುತ್ತೆ, ಭಯ ಕೊಡುವಂಥ ಜನಗಳನ್ನ ನಮ್ಮ ಮುಂದೆ ತಂದು ನಿಲ್ಲಿಸುತ್ತೆ. ಅದೇ ನಾವು ಯಾವಾಗ ನನಗೆ ಈ ಸಿಚುವೇಶನ್ನು, ನಾನು ಈ ಥರ ಜಾಬಲ್ಲಿ ಇರಬೇಕು, ಈ ಪೊಸಿಷನ್ಗೆ ಹೋಗಬೇಕು, ನಾನು ಈ ಥರ ಕಂಟ್ರಿನ ಸುತ್ತಬೇಕು, ಓಕೆ, ಈ ಥರ ನೀವು ಪ್ರಾಕ್ಟೀಸ್ ಮಾಡಿದಾಗ ಅದೇ ಥರ ಜನಗಳು ನಮ್ಮ ಸಿಚುವೇಶನ್ಗೂ ಬರ್ತಾರೆ, ನಮ್ಮ ಲೈಫ್ಗೂ ಬರ್ತಾರೆ. ಸಿಂಪಲ್ ಎಕ್ಸಾಂಪಲ್ಲು, ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ. ಓಕೆ, ಇನ್ಸ್ಟಾಗ್ರಾಮಲ್ಲಿ ನೀವು ಒಂದು ಕ್ಲಿಕ್ಕು ಔಟ್ ಕಂಟ್ರಿದೊಂದು ಪೋಸ್ಟ್ ಬಂತು, ಯು ಸ್ಟಾರ್ಟ್ ಸ್ಕ್ರಾಲಿಂಗ್ ಇಟ್, ನಿಮಗೆ ಬರೀ ಔಟ್ ಕಂಟ್ರಿ ಟ್ರಿಪ್ಸ್ ಡೀಟೇಲ್ಸೇ ಬರುತ್ತೆ. ಓಕೆ, ಒನ್ಸ್ ಯು ಸ್ಟಾರ್ಟ್ ಸ್ಕ್ರೋಲಿಂಗ್ ಸಮ್ ಯೋಗ, ಮೆಡಿಟೇಷನ್, ಸ್ಪಿರಿಚುಯಾಲಿಟಿ, ಅದೇ ಥರ ವಿಡಿಯೋಸೇ ಬರುತ್ತೆ. ದಟ್ ಈಸ್ ಅವರ್ ಮೈಂಡ್. ಓಕೆ, ನಾನು ಏನನ್ನು ಚೂಸ್ ಮಾಡ್ತಾ ಇದ್ದೀನಿ, ನನ್ನ ಹತ್ರ ಇದೆ ಆಪ್ಷನ್ನು, ನನಗೆ ಟೈಮೇ ಇಲ್ಲ ನನಗೆ ಅಂತ ಹೇಳಿ ಸುಮ್ಮನೆ ಸ್ಕ್ರಾಲ್ ಮಾಡೋದು ಇಟ್ಸ್ ಅ ವೇಸ್ಟ್ ಆಫ್ ಟೈಮ್. ಬಟ್ ಬರ್ತಾ ಇರೋದನ್ನು ನೀವು ಯಾವ ಥರ ಯೂಸ್ ಮಾಡ್ಕೋತಾ ಇದ್ದೀರಾ ಅದು, ಯಾಕಂದರೆ ಎಲ್ಲವೂ ನಮ್ಮ ಲೈಫಿಗೆ ಒಂದು ಟೀಚ್ ಮಾಡೋಕ್ಕೆ ಬರುತ್ತೆ. ಯಾವುದೇ ವ್ಯಕ್ತಿ ಬಂದ್ರೂ ನಮ್ಮ ಲೈಫಿಗೆ ಒಂದು ಲೆಸನ್ ತೋರ್ಸೋಕ್ಕೆ ಬರ್ತಾರೆ. ಅದನ್ನು ನಾವು ಯೂಸ್ ಮಾಡ್ಕೊಳ್ಬೇಕಾಗಿರೋದು ನಮ್ಮ ಜವಾಬ್ದಾರಿ. ನಾವು ಬೇರೆಯವ್ರನ್ನ ಬ್ಲೇಮ್ ಮಾಡೋದು ಒಂದೇ ನಿಮಿಷ ಸರ್. ನನ್ನ ಲೈಫ್ನ ನಾನು ಯಾವತ್ತು ಕ್ರಿಯೇಟ್ ಮಾಡ್ಕೋಬೇಕು ಅಂತ ನಾನು ರೆಡಿಯಾಗಿರಬೇಕು. ಸೊ ಜಸ್ಟ್ ವಿಜುವಲೈಸ್ ಫಾರ್ 7 ಮಿನಿಟ್ಸ್ ನಿಮ್ಮ ಲೈಫನ್ನು ತುಂಬ ಚೆನ್ನಾಗಿ ಡಿಸೈನ್ ಮಾಡ್ಕೋಬೋದು, ಈಚ್ ಆ್ಯಂಡ್ ಎವ್ರಿಥಿಂಗ್ ಇನ್ ಯುವರ್ ಲೈಫ್. ನಿಮ್ಮ ರಮ್ಯಾ ರೇಖಿ ಹಬ್ಬಲ್ಲಿ ಈ ಒಂದು ವಿಜುವಲೈಸೇಷನ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಅಂದರೆ ಯಾವುದೆಲ್ಲ ಥರದ ಕೋರ್ಸ್ಗಳಿದೆ? ಆನ್ಲೈನು ಇದೆಯಾ ನಿಮ್ಮ? ಎಸ್, ಆನ್ಲೈನು ಮಾಡ್ತೀವಿ. ಈವ್ನಿಂಗ್ 7 o'clock to 10 o'clock ಇರುತ್ತೆ, ಡೇಟ್ಸ್ ಇರುತ್ತೆ. ಮಂತ್ಲಿ ಒನ್ಸು ಆಫ್ಲೈನ್ ಇರುತ್ತೆ, ಮಂತ್ಲಿ ಒನ್ಸು ಆನ್ಲೈನ್ ಇರುತ್ತೆ. 3 days ಇರುತ್ತೆ ಆನ್ಲೈನ್ ಆದರೆ, ಆಫ್ಲೈನ್ ಆದರೆ 2 days ಇರುತ್ತೆ. ಸೊ ನಿಮಗೆ ಆನ್ಲೈನ್ ಆಫ್ಲೈನ್ ಎಲ್ಲ ಡೀಟೇಲ್ಸು ನೀವು ನಮ್ಮ ಪ್ರೋಗ್ರಾಮ್ ಅಥವಾ ನಮ್ಮ ಆಫೀಸ್ಗೆ ಕಾಲ್ ಮಾಡಿದಾಗ ನಮ್ಮ ಟೀಮಲ್ಲಿರೋರು ತುಂಬ ಎಕ್ಸ್ಪ್ಲೈನ್ ಮಾಡ್ತಾರೆ. ಅವ್ರಿಗೆ ಏನೇ ಡೌಟ್ಸ್ ಇದ್ರೂ ಎಲ್ಲಾನು ಎಕ್ಸ್ಪ್ಲೈನ್ ಮಾಡಿ. ramyarekhihub.com ಹೋದರೆ ಅಲ್ಲಿ ನೀವು ಏನೇನೆಲ್ಲ ಕಲಿಬೋದು ರೇಖಿನಲ್ಲಿ ಅನ್ನೋದನ್ನು ಸಹ ನಾವಲ್ಲಿ ಅಪ್ಡೇಟ್ ಮಾಡಿದ್ದೀವಿ. ಅಲ್ಲೂ ಸಹ ಅವ್ರು ವಾಚ್ ಮಾಡ್ಬೋದು. ತುಂಬ ಈಸಿ ಅಂದರೆ ಕಾಲ್ ಮಾಡಿ ವಾಟ್ಸಪ್ಪಲ್ಲಿ ಡೀಟೇಲ್ಸನ್ನು ಶೇರ್ ಮಾಡ್ತೀವಿ. ಇಲ್ಲ ಈವನ್ ವಾಟ್ಸಪ್ ಕಾಲ್ ಮಾಡೋಕ್ಕೂ ಟೈಮ್ ಇಲ್ಲ ಅಂದರೆ ಮೆಸೇಜ್ ಮಾಡಿ, ಜಸ್ಟ್ ವಾಂಟ್ ಟು ಲರ್ನ್ ರೇಖಿ ಪ್ರೋಗ್ರಾಮ್, ಲಾ ಆಫ್ ಅಟ್ರಾಕ್ಷನ್ ಅಂತ ಡೆಫಿನೆಟ್ಲಿ ನಾವು ಎಲ್ಲ ಈ ಮೆಸೇಜಸನ್ನು ಶೇರ್ ಮಾಡ್ತೀವಿ. ಎಸ್, ಸೊ ಹಾಗೆ ನಾವು ಇವತ್ತು ಕಳೆದ 2 ಸಂಚಿಕೆಗಳಲ್ಲಿ ಬಹಳ ಇಂಪಾರ್ಟೆಂಟ್ ವಿಚಾರಗಳನ್ನ ನಾವು ಚರ್ಚೆ ಮಾಡಿದ್ದೀವಿ. ಅದು ಟೈಮ್ ಬಗ್ಗೆ, ಅಂದರೆ ಟೈಮ್ ಇಲ್ಲ ಅನ್ನೋ ಸಿಂಡ್ರೋಮ್ ಬಗ್ಗೆ, ಎಮೋಷ್ನಲ್ ಮಾಸ್ಟ್ರಿ ಬಗ್ಗೆ, ನೆಗೆಟಿವ್ ಎಮೋಷನ್ಸ್ ಬಗ್ಗೆ, ಓವರ್ ಥಿಂಕಿಂಗ್ ಬಗ್ಗೆ ಮತ್ತು ಹಣದ ಬಗ್ಗೆ ಮಾತಾಡಿದ್ವಿ ಕಳೆದ ಸಂಚಿಕೆಯಲ್ಲಿ. ಹಣ ಬರುತ್ತೆ ಆದರೆ ಉಳಿಯಲ್ಲ, ಅಥವಾ ಬರಲ್ಲ, ಅಥವಾ ಬರೋಕ್ಕೆ ನಾವು ಬಿಡಲ್ಲ, ಈ ಥರ ವಿಚಾರಗಳು. ಲಾ ಆಫ್ ಅಟ್ರಾಕ್ಷನ್ ಕೆಲವರಿಗೆ ಸಾಧಿಸುತ್ತೆ, ಕೆಲವರಿಗೆ ಸಿದ್ಧಿಸಲ್ಲ, ಯಾಕೆ ಅನ್ನೋದ್ರ ಬಗ್ಗೆ, ಮತ್ತು ಹಾರ್ಡ್ ವರ್ಕ್ ಮತ್ತು ಹಣಕ್ಕೆ ಅಥವಾ ಸಕ್ಸಸ್ಗೆ ಏನು ರಿಲೇಷನ್ಶಿಪ್ ಅನ್ನೋದ್ರ ಬಗ್ಗೆ,
ಮತ್ತು ಯಾವುದನ್ನು ತಪ್ಪಿಸ್ಕೋಬೇಕು ಅಂದ್ಕೊಂಡಿದ್ದೀವಿ ಅದೇ ನಮ್ಮನ್ನು ಫಾಲೋ ಮಾಡ್ತದೆ ಅನ್ನೋದ್ರ ಬಗ್ಗೆ, ಹೀಗೆ ಜೊತೆಗೆ ನಾವು ಪಾಸಿಟಿವ್ ಅಫಾರ್ಮೇಷನ್ಗಳ ಬಗ್ಗೆ, ಪಾಸಿಟಿವ್ ಥಾಟ್ಸ್ಗಳ ಬಗ್ಗೆ, ಹೀಗೆ ಸಾಕಷ್ಟು ವಿಚಾರಗಳನ್ನ ರಮ್ಯಾ ಸುರೇಶ್ ಶೈವ್ ನಮ್ಮ ಜೊತೆಗೆ ಮಾತಾಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಮೇಡಮ್, ತುಂಬ ಥ್ಯಾಂಕ್ಸ್ ನಿಮಗೆ. ಇಷ್ಟೊಂದು ವಿಚಾರಗಳನ್ನ ಶೇರ್ ಮಾಡಿದ್ರಿ. ಮತ್ತು ಲೈಫಲ್ಲಿ ಸಕ್ಸಸ್ ಕಾಣಬೇಕು ಅಂದರೆ ಈ ಥರದ ವಿಚಾರಗಳನ್ನ ನಾವು ತಿಳ್ಕೊಳ್ಬೇಕು, ಅದನ್ನು ಅಳವಡಿಸ್ಕೊಳ್ಬೇಕು ಮತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಆ ಕೋರ್ಸ್ಗಳನ್ನ ಮಾಡ್ಕೊಳ್ಬೇಕು. ಯಾಕೆಂದರೆ ಎಲ್ಲಕ್ಕಿಂತ ದೊಡ್ಡ ಇನ್ವೆಸ್ಟ್ಮೆಂಟ್ ಯಾವುದು ಅಂದರೆ ಅದು ನಮ್ಮ ಮೇಲೆ ನಾವು ಮಾಡುವಂಥ ಇನ್ವೆಸ್ಟ್ಮೆಂಟ್. ನಮ್ಮ ಟೈಮನ್ನು ಯಾವುದು ಕೊಡ್ತೀವಿ, ನಮ್ಮ ಹಣನ ಯಾವುದು ಕೊಡ್ತೀವಿ, ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಬುದ್ಧಿವಂತರಾಗಬೇಕು, ನಾವು ಶಾರ್ಪ್ ಆಗಬೇಕು, ನಮ್ಮ ಎಕ್ಸ್ಪೋಜರ್ ಜಾಸ್ತಿ ಆಗಬೇಕು ಅಂದರೆ ನಾವು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಅವಾಗ ಮಾತ್ರ ನಾನು ಅನರ್ಹ ಅನ್ನೋ ಪದದಿಂದ ಅರ್ಹ ಅಂತ ಆಗ್ತೀನಿ. ಅರ್ಹ ಅಂತ ಯಾವಾಗ ಅನ್ಕೋತೀನೋ ಆವಾಗ ಎಲ್ಲವೂ ಸರಿಯಾಗುತ್ತೆ ಅಲ್ವಾ? ಸೊ ಆ ದೃಷ್ಟಿಯಿಂದ ರಮ್ಯಾ ರೇಖಿ ಹಬ್ ಈ ಒಂದು ನಂಬರ್ಗೆ ಕಾಲ್ ಮಾಡಿ ಯಾರಿಗೆ ಆಸಕ್ತಿ ಇದೆಯೋ, ಅವಶ್ಯಕತೆ ಇದೆಯೋ ಅವರ ಆ ಕೋರ್ಸ್ಗಳನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ. ನಮಸ್ಕಾರ.